Good evening everyone. Yesterday we are discussed about bank, banking and definition of bank and role of bank, importance of banks and bank schedules banking, non-schedules bank, definition of bank, development banks. Today we are discuss about types of banks. Schedules bank. ಎಷ್ಟು ಟೈಪ್ಸ್ ಆಫ್ ಬ್ಯಾಂಕ್ಸ್ ಇದೆ ಅನ್ನೋದನ್ನ ಇವತ್ತು ಡಿಸ್ಕಸ್ ಮಾಡೋಣ. ಟೈಪ್ಸ್ ಆಫ್ ಬ್ಯಾಂಕ್ಸ್ ಅಲ್ಲಿ ಫಸ್ಟ್ ಶೆಡ್ಯೂಲ್ಸ್ ಬ್ಯಾಂಕ್ ಅಂತ ಹೇಳ್ತಾರೆ. ಶೆಡ್ಯೂಲ್ಸ್ ಬ್ಯಾಂಕ್ ಅಂದ್ರೆ ಏನು? ಶೆಡ್ಯೂಲ್ ಬ್ಯಾಂಕ್ಸ್ ಇನ್ ಇಂಡಿಯಾ refers to those bank which have been included in the schedule of the Reserve Bank of Act 1934. RBI in turn includes only those bank in these schedules which satisfy the criteria laid down the section 42 subsection 6 subsection A of the said act. Bank cannot understand these schedules are called non-schedules bank. Schedules bank andre ಏನು? Schedules bank andre according to RBI Act 1934 section 42 subsection 6 subsections A ಯಾವ ಬ್ಯಾಂಕು ಈ ಶೆಡ್ಯೂಲ್ಸಿನ ಅಂಡರಲ್ಲಿ ಬರುತ್ತೋ ಅವನ್ನೆಲ್ಲ ನಾವೇನಂತ ಕರಿತೀವಿ ಸರ್ ಅಂದರೆ ಶೆಡ್ಯೂಲ್ಸ್ ಬ್ಯಾಂಕ್ ಅಂತ ಕರಿತೀವಿ. Means those banks are not recognized or recorded or schedules under 42 subsection 6 subsection A, that bank it become a non-schedules bank ಅಂತ ಹೇಳ್ತಾರೆ. ಸರ್ ಈ ಶೆಡ್ಯೂಲ್ಸ್ ಬ್ಯಾಂಕಿನ ಫೀಚರ್ಸ್ ಏನಿರುತ್ತೆ? ಪಾಯಿಂಟ್ ನಂಬರ್ 1, ಮೆಂಬರ್ ಆಫ್ ಸೆಂಟ್ರಲ್ ಬ್ಯಾಂಕ್. The schedules banks are listed and governed by central bank. So a scheduled bank means a member of central bank. The features number 1, schedules bank ಏನು ಸರ್ ಅಂದ್ರೆ ಅದು ಮೆಂಬರ್ ಆಫ್ ಸೆಂಟ್ರಲ್ ಬ್ಯಾಂಕ್ಸ್ ಅಂತ ಹೇಳ್ತಾನೆ. ಹೇಗೆ ಮೆಂಬರ್ ಆಫ್ ಸೆಂಟ್ರಲ್ ಬ್ಯಾಂಕ್ಸ್ ಅಂತ ಹೇಳ್ತಾನೆ ಸರ್ ಅಂದ್ರೆ ದಿ ಕಾನ್ಸೆಪ್ಟ್ ಆಫ್ ಆಲ್ ಶೆಡ್ಯೂಲ್ಸ್ ಬ್ಯಾಂಕ್ ಆರ್ ರೆಕಗ್ನೈಸ್ಡ್ ಆರ್ ಗೌಂಡ್ ಆರ್ ಕಂಟ್ರೋಲ್ ಥ್ರೂ RBI. ಸೆಂಟ್ರಲ್ ಬ್ಯಾಂಕಿನ ಅಂಡರಿನ ಸೆಕ್ಷನ್ಸ್ನ ಒಳಗಡೆ ಅವೇನು ಮಾಡ್ತವೆ? ಕಂಟ್ರೋಲಲ್ಲಿ ಬರ್ತವೆ. ಆದ್ದರಿಂದ ಅದನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಮೆಂಬರ್ ಆಫ್ ಸೆಂಟ್ರಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ಫೀಚರ್ಸ್ ನಂಬರ್ 2, ಮೆಂಬರ್ ಆಫ್ ಮನಿ ಮಾರ್ಕೆಟ್. ದ ಸೆಂಟ್ರಲ್ ಬ್ಯಾಂಕ್ is the parent of money market of the country. The bank is a financial institutions which deals with other people's money. That means money gives by depositors. So these banks are considered as a member of money market. Means money market means it become a short term market in India ಅಂತ ಹೇಳ್ತೀವಿ. ಈ ಸೆಂಟ್ರಲ್ ಬ್ಯಾಂಕ್ it become a parent of money market. ನಾವು RBI ನ ಒಂದು ಪೇರೆಂಟ್ ಆಫ್ ಮನಿ ಮಾರ್ಕೆಟ್ಸ್ ಅಂತ ಕರೀತೀವಿ. ಈ ಕಾನ್ಸೆಪ್ಟ್ ಆಫ್ ಬ್ಯಾಂಕ್ ಮೀನ್ಸ್ ಎ ಶೆಡ್ಯೂಲ್ಸ್ ಬ್ಯಾಂಕ್ಸ್ ಇಟ್ ಬಿಕಮ್ ಎ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಏನು? ಇಟ್ ಮೊಬಿಲೈಸಿಂಗ್ ಎ ಡೆಪಾಸಿಟ್ ಫ್ರಮ್ ದಿ ಪಬ್ಲಿಕ್. ಪಬ್ಲಿಕ್ ಇಂದ ಏನ್ ಮಾಡುತ್ತೆ? ಅದು ಡೆಪಾಸಿಟ್ಸ್ ಗಳನ್ನ ಮೊಬಿಲೈಸ್ ಮಾಡುತ್ತೆ. ಆ ಮೊಬಿಲೈಸ್ ಮಾಡಿರತಕ್ಕಂಥ ಡೆಪಾಸಿಟ್ಸ್ ಅನ್ನ ಅದು ಏನ್ ಮಾಡುತ್ತೆ ಸರ್ ಅಂತಂದ್ರೆ ಮನಿ ಮಾರ್ಕೆಟ್ಗೆ ಸಪ್ಲೈ ಮಾಡುತ್ತೆ. ಇದು ಮನಿ ಮಾರ್ಕೆಟ್ಗೆ ಸಪ್ಲೈ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಸಿಸ್ಟಮ್ ಆಫ್ ಆಕ್ಟಿವಿಟಿ ಏನನ್ನ ಎಕ್ಸ್ಪ್ರೆಸ್ ಮಾಡ್ತಾ ಹೋಗುತ್ತೆ ಸರ್ ಅಂದ್ರೆ ಆ ಬ್ಯಾಂಕ್ ಆಫ್ ಮೆಂಬರ್ಸ್ ಈ ಒಂದು ಕಲೆಕ್ಷನ್ ಆಫ್ ಡೆಪಾಸಿಟ್ಸ್ ನ ಮಾರ್ಕೆಟ್ಗೆ ಸೆಂಡ್ ಮಾಡೋದ್ರಿಂದ ನಾವು ಈ ಬ್ಯಾಂಕ್ ಶೆಡ್ಯೂಲ್ಸ್ ಬ್ಯಾಂಕ್ ಅನ್ನ ನಾವೇನಂತ ಕರಿತೀವಿ? ಮನಿ ಮಾರ್ಕೆಟ್ ಮೆಂಬರ್ಸ್ ಅಂತ ಕರಿತೀವಿ. ಪಾಯಿಂಟ್ ನಂಬರ್ 3, ಮಿನಿಮಮ್ ಪೇಡ್ ಅಪ್ ಕ್ಯಾಪಿಟಲ್ ಅಂಡ್ ರಿಸರ್ವ್ ಫಂಡ್ ಅಂತ ಹೇಳ್ತಾನೆ. The scheduled bank have to kept a definite amount of paid up capital and reserve fund in the central bank. In many countries, the amount is selected by the central bank. A bank main activity should be to do a business of banking which should not be subsidiary to any other business. Even though all schedules bank have to maintain a 50 crores of paid up capital in a banking activities. ಒಂದು 50 crores of paid up capital activities according to Banking Regulations Act 1949 and
ಅಕಾರ್ಡಿಂಗ್ ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ RBI ಏನು ಮಾಡಬೇಕು, ಅದು ಮೇಂಟೈನ್ ಮಾಡಬೇಕು ಅಂತ ಹೇಳುತ್ತೆ. ಅಂಡ್ ಡಿಫ್ರೆಂಟ್ ವೇಸ್ ಆಫ್ ರಿಸರ್ವ್ಸ್ಗಳನ್ನು ಮೀನ್ಸ್ CRR, SLR, ದಿ ಕಾನ್ಸೆಪ್ಟ್ ಆಫ್ ರಿಸರ್ವ್ಸ್ ಫಂಡ್ಸ್ಗಳನ್ನು ಅದೇನು ಮಾಡಬೇಕು, ಪ್ರಾಪರ್ ಆಗಿ ಮೇಂಟೈನ್ ಮಾಡಬೇಕು ಅಂತ ಹೇಳುತ್ತೆ. ಆ ಒಂದು ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ಗೋಸ್ಕರ ನಾವೇನಂತ ಕರಿತೀವಿ, ದ ಮಿನಿಮಮ್ ಪೀರಿಯಡ್ ಆಫ್ ಕ್ಯಾಪಿಟಲ್ ಆನ್ ರಿಸರ್ವ್ ಫಂಡ್ ಇಸ್ ಬಿಕಮ್ ಒನ್ ಆಫ್ ದಿ ಫೀಚರ್ಸ್ ಆಫ್ ಶೆಡ್ಯೂಲ್ಸ್ ಬ್ಯಾಂಕ್ ಅಂತ ಹೇಳ್ತೀವಿ. ಅದರ್ ಒನ್ ಲೀಗಲ್ ಎಂಟಿಟಿ ಅಂತ ಹೇಳ್ತಾನೆ. ಲೀಗಲ್ ಎಂಟಿಟಿ ಅಂದ್ರೆ ಏನು? ಎವ್ರಿ ಶೆಡ್ಯೂಲ್ ಬ್ಯಾಂಕ್ ಇಸ್ ಫಾರ್ಮ್ಡ್ ಅಂಡರ್ ಬ್ಯಾಂಕಿಂಗ್ ಕಂಪನೀಸ್ ಆಕ್ಟ್ ಆಫ್ 1991 of respective counts and registered by the central bank. So every bank has own legal entity. A bank should always add the old bank to its name to enable people to know that it is a bank and that is dealing in money anta heltane. Means every concept of schedules bank you call it as a legal entity. According to Banking Act 1991 ಅಲ್ಲಿ all respective banks ಗಳನ್ನ ನಾವೇನಂತ ಕರಿತೀವಿ ಸರ್ ಅಂದ್ರೆ legal entities ಅಂತ ಕರಿತೀವಿ. Means all the banks it should be registered under the Banking Act of 1931. ಆ 1931 ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ಎಲ್ಲ ಬ್ಯಾಂಕ್ಗಳು ತಮ್ಮ ಆಕ್ಟಿವಿಟೀಸ್ಗಳನ್ನ ರಿಜಿಸ್ಟ್ರೇಷನ್ಸ್ ಮಾಡಿಸೋದ್ರಿಂದ ಆಲ್ ಶೆಡ್ಯೂಲ್ಸ್ ಬ್ಯಾಂಕ್ಸ್ ಅನ್ನ ನಾವೇನಂತ ಕರಿತೀವಿ ಸರ್ ಅಂದ್ರೆ ಲೀಗಲ್ ಎಂಟಿಟೀಸ್ ಅಂತ ಕರಿತೀವಿ. ಒಂದು ಲೀಗಲ್ ಎಂಟಿಟೀಸ್ ಆಫ್ ಕಾನ್ಸೆಪ್ಟ್ ನ ಏನು ಕಂಪನೀಸ್ಗಳು ಫಾಲೋ ಮಾಡ್ತಾವೋ ದ ಸೇಮ್ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ಗಳನ್ನ ಈ ಶೆಡ್ಯೂಲ್ಸ್ ಬ್ಯಾಂಕ್ಗಳು ಸಹ ಏನು ಮಾಡಬೇಕು, ಅಕಾರ್ಡಿಂಗ್ ಟು ಬ್ಯಾಂಕಿಂಗ್ ಆಕ್ಟ್ ಆಫ್ 1991 ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಲ್ಲಿ ತಮ್ಮ ಫಂಕ್ಷನ್ಸ್ಗಳನ್ನು, ಆಕ್ಟಿವಿಟೀಸ್ಗಳನ್ನು, ತಮ್ಮ ಕೋರ್ಸ್ ಆಫ್ ಆಕ್ಷನ್ಸ್ಗಳನ್ನು ಏನು ಮಾಡಬೇಕು, ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳ್ತಾರೆ. ಮೀನ್ಸ್ ವಾಟ್ ಆರ್ ದಿ ಒಬ್ಲಿಗೇಷನ್ಸ್ ಆಫ್ ದಿ ಬ್ಯಾಂಕ್ ಅಂಡ್ ವಾಟ್ ಆರ್ ದಿ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದಿ ಬ್ಯಾಂಕ್, ವಾಟ್ ಆರ್ ದಿ ಡ್ಯೂಟೀಸ್ ಆಫ್ ದಿ ಬ್ಯಾಂಕ್ಸ್, ವಾಟ್ ಆರ್ ದಿ ರೈಟ್ಸ್ ಆಫ್ ದಿ ಬ್ಯಾಂಕ್ಸ್. ಹೀಗೆ ಒಂದು ಸಿಸ್ಟಮ್ ಆಫ್ ಬ್ಯಾಂಕಿಂಗ್ ಫಂಕ್ಷನ್ಸ್ ಆಫ್ ಆಕ್ಟಿವಿಟೀಸ್ಗಳನ್ನು ಏನು ಮಾಡುತ್ತೆ ಕಂಪನೀಸ್ ಆಕ್ಟ್ 1991 ಬ್ಯಾಂಕಿಂಗ್ ಕಂಪನೀಸ್ ಆಕ್ಟ್ 1991 ನಲ್ಲಿ ಏನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೋ ಅದನ್ನು ಫಾಲೋ ಮಾಡ್ತಾ ಹೋಗಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ ದ ರಿಲೇಷನ್ ಆಫ್ ಕೋಆಪರೇಷನ್ಸ್. ದ ಸೆಂಟ್ರಲ್ ಬ್ಯಾಂಕ್ ಅಂಡ್ ಶೆಡ್ಯೂಲ್ಸ್ ಬ್ಯಾಂಕ್ ಆರ್ ಕೋಆಪರೇಟಿವ್ಲಿ ರಿಲೇಟೆಡ್. ದ ಸೆಂಟ್ರಲ್ ಬ್ಯಾಂಕ್ ಹೆಲ್ಪ್ಸ್ ಅಟ್ ಇಟ್ಸ್ ಲೆವೆಲ್ ಆಫ್ ಬೆಸ್ಟ್ in time of need and scheduled bank helps by the maintaining rules and regulations. The banking is a concept. There is a continuous expansions and diversifications as regarded the functions, service and activities of the bank. Even though the characteristics of schedules bank, the schedules bank having a good relationship with a central bank, means RBI anta ಹೇಳ್ತೀವಿ. The concept of schedules bank have to maintain good cooperations with all schedules bank. And the concept of activity, the central bank it can assist all schedules bank whenever the concept of needs or arises from schedules bank, it will be take for help from the central banks. And even though all schedules bank have to maintain rules and regulations given by central banks anta ಹೇಳ್ತಾರೆ. That's why the concept of schedules bank have to maintain a good relationship, a good cooperations with the central banks. That's why the relationship of cooperations is also one of the best features of schedules bank. The next point, agency. The central bank and schedules bank work as an agent of each and other. In time of need, a bank provides various banking facilities to its customers. They include general utility services and agency services. Even though the schedules bank is also acting as a agency services to all other customers. That's why the agency functions, it become one of the important characteristics of commercial means schedules banks anta ಹೇಳ್ತಾರೆ. Means agent means
ಒನ್ ಹೂ ವರ್ಕ್ ಬಿಹಾಫ್ ಆಫ್ ಪ್ರಿನ್ಸಿಪಲ್. ತನ್ನ ಯಜಮಾನನ ಪರವಾಗಿ ಯಾರೋ ಆ ಯಜಮಾನನ ಕಾರ್ಯಗಳನ್ನು ಡಿಸ್ಚಾರ್ಜ್ ಮಾಡ್ತಾರೋ ಅವನನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಏಜೆಂಟ್ ಅಂತ ಕರಿತೀವಿ. ದಿ ಸೇಮ್ ವೇ ಶೆಡ್ಯೂಲ್ಸ್ ಬ್ಯಾಂಕ್ ಇಟ್ ವಿಲ್ ಬಿ ಗಿವನ್ ಸರ್ವಿಸಸ್ ಟು ಅವರ್ ಕಸ್ಟಮರ್ಸ್. ಅವರ ಕಸ್ಟಮರ್ಸ್ಗಳು ಮಾಡಬೇಕಾಗಿರ್ತಕ್ಕಂಥ ವರ್ಕ್ಗಳನ್ನು ಬಿಹಾಫ್ ಆಫ್ ಎ ಕಸ್ಟಮರ್ಸ್, ದ ಶೆಡ್ಯೂಲ್ಸ್ ಬ್ಯಾಂಕ್ ಇಟ್ ವಿಲ್ ಬಿ ಎ ಡಿಸ್ಚಾರ್ಜ್. That's why that concept of activity we called as a agency services or general utility services of banking activities. ಅದಕ್ಕೋಸ್ಕರ ಏನು ಹೇಳ್ತಾನೆ, the concept of agency it also one of the important features of schedules bank. The next point, submission of weekly report. The every scheduled bank has to submit the weekly banking needs to be the report of their activity. It is mandatory to all scheduled banks. The concept of all scheduled bank, it will be presenting weekly reports to the central bank. Central bankಗಳಿಗೆ ಮತ್ತು main bank of schedules bankಗಳಿಗೆ major concept of banking course of actions means banking functions ಏನು ಆಗಿದೆಯೋ the completions of banking work ಟು ಎ ವೀಕ್ ಏನಿದೆ ಆ ಒಂದು ಆಕ್ಟಿವಿಟೀಸ್ಗಳನ್ನು ಏನು ಮಾಡಬೇಕದು ಸಬ್ಮಿಷನ್ಸ್ ಮಾಡಬೇಕು. ದ್ಯಾಟ್ಸ್ ವೈ ದ ಸಬ್ಮಿಷನ್ ಆಫ್ ವೀಕ್ಲಿ ರಿಪೋರ್ಟ್ಸ್ ಇಟ್ ವಿಲ್ ಬಿ ಎಕ್ಸ್ಪ್ರೆಸ್ ದ ಬ್ಯಾಂಕಿಂಗ್ ಸ್ಟೆಬಿಲಿಟಿ ಆ್ಯಂಡ್ ಬ್ಯಾಂಕಿಂಗ್ ಆಕ್ಟಿವಿಟಿ ಅಂಡ್ ಮೀನ್ಸ್ ದ ಇವ್ಯಾಲ್ಯೂಯೇಷನ್ ಆಫ್ ಎಫಿಷಿಯನ್ಸಿ ಆಫ್ ಎ ಬ್ಯಾಂಕಿಂಗ್ ಬಿಸ್ನೆಸ್ ಇನ್ ಎ ಇಂಡಿವಿಜುವಲ್ ಬ್ರಾಂಚ್. ಒಂದು ಬ್ರಾಂಚಿನ ಒಳಗಡೆ ಹೆಂಗೆ ಒಂದು ಬ್ಯಾಂಕಿಂಗ್ ಎಫಿಷಿಯನ್ಸಿ ಆಫ್ ಆಕ್ಟಿವಿಟೀಸ್ ನಡ್ಕೊಂಡು ಹೋಗುತ್ತೆ, ನಡೀತಾ ಇದೆ, ಅದು ರನ್ ಆಗುತ್ತೆ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ತಿಳ್ಕೊಳ್ಳೋದಕ್ಕೆ ಈ ಒಂದು ಕಾನ್ಸೆಪ್ಟ್ ಆಫ್ ವೀಕ್ಲಿ ರಿಪೋರ್ಟ್ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ದ್ಯಾಟ್ಸ್ ವೈ ದ ವೀಕ್ಲಿ ರಿಪೋರ್ಟ್, ಸಬ್ಮಿಟಿಂಗ್ ಆ್ಯಂಡ್ ವೀಕ್ಲಿ ರಿಪೋರ್ಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಶೆಡ್ಯೂಲ್ಸ್ ಬ್ಯಾಂಕ್. ನೆಕ್ಸ್ಟು ಫಂಕ್ಷನ್ಸ್ ಆಫ್ ಶೆಡ್ಯೂಲ್ಸ್ ಬ್ಯಾಂಕ್. ಏನು ಕಾರ್ಯಗಳನ್ನು ಮೀನ್ಸ್ ಫಂಕ್ಷನ್ಸ್ ಆಫ್ ಆಕ್ಟಿವಿಟೀಸ್ಗಳನ್ನು ಶೆಡ್ಯೂಲ್ಸ್ ಬ್ಯಾಂಕು ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಅನ್ನೋದನ್ನು ನೋಡೋಣ. ಪಾಯಿಂಟ್ ನಂಬರ್ 1, accepting deposits. The main functions of schedules bank, it become mobilizing in a deposit from the customers. ಯಾರ ಹತ್ರ ಅತಿ ಹೆಚ್ಚು ಹಣ ಇರುತ್ತೋ, ಮನೀಸ್ ಇರುತ್ತೋ ಅವ್ರ ಹತ್ರ ಏನು ಮಾಡುತ್ತೆ, ಅದು ದ ವೆರೈಟೀಸ್ ಆಫ್ ಅಕೌಂಟ್ಗಳನ್ನು ಸರ್ವ್ ಮಾಡೋದ್ರ ಮೂಲಕ, ಸಪ್ಲೈ ಮಾಡೋದ್ರ ಮೂಲಕ ಆ ಒಂದು ಕಾನ್ಸೆಪ್ಟ್ ಆಫ್ ಎಕ್ಸೆಸ್ ಆಫ್ ಮನಿ ಇನ್ ಎ ಪಬ್ಲಿಕ್ನ ಏನು ಮಾಡುತ್ತೆ, ಮೊಬಿಲೈಸ್ ಮಾಡುತ್ತೆ ಅಂತ ಹೇಳ್ತೀವಿ. That's why the main functions, the main activities of the bank, it become accepting deposit from the customers. Next, advancing loan. Already we are defining. Now already definitions of the banking ಅಲ್ಲಿ ಏನು ಮಾಡಿದೀವಿ, ಡಿಫೈನ್ ಮಾಡಿದೀವಿ. The main concept of banking, it become accepting deposit from the public for the purpose of investing ಅಂತ ಹೇಳುತ್ತೆ. Investing means it will be advancing loan. Those who are required, those who are needed for money, ಯಾರಿಗೆ ಮನಿಯ ಅವಶ್ಯಕತೆ ಇರುತ್ತೋ ಅವರಿಗೆ ಅದೇನು ಮಾಡುತ್ತೆ, ಕ್ರೆಡಿಟ್ ಮೀನ್ಸ್ ಲೋನ್ ಅಡ್ವಾನ್ಸಸ್ಗಳನ್ನು ಏನು ಮಾಡುತ್ತೆ, ಸಪ್ಲೈ ಮಾಡುತ್ತೆ. ಮೀನ್ಸ್ ದಿ ಕಾನ್ಸೆಪ್ಟ್ ಆಫ್ ಫಂಕ್ಷನ್ಸ್ ಆಫ್ ಶೆಡ್ಯೂಲ್ಸ್ ಬ್ಯಾಂಕ್, ಒಂದು ಪಬ್ಲಿಕ್ಕಿಂದ ಕಲೆಕ್ಷನ್ಸ್ ಮಾಡ್ತಕ್ಕಂಥ ಒಂದು ಡೆಪಾಸಿಟ್ಸ್ಗಳನ್ನು ನೆಕ್ಸ್ಟ್ ಆ್ಯಕ್ಟಿವಿಟೀಸಿನ ಒಳಗಡೆ ಅದೇನು ಮಾಡುತ್ತೆ, ಅಡ್ವಾನ್ಸಿಂಗ್ ಮೀನ್ಸ್ ಕ್ರಿಯೇಷನ್ ಆಫ್ ಲೋನನ್ನು ಏನು ಮಾಡುತ್ತೆ, ಯಾರಿಗೆ ಹಣದ ಅವಶ್ಯಕತೆ ಇರುತ್ತೋ, ಯಾರಿಗೆ ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸಿನ ಅವಶ್ಯಕತೆ ಇರುತ್ತೋ, ನೀಡ್ಸ್ ಇರುತ್ತೋ ಅವರಿಗೆ ಅದನ್ನು ಏನು ಮಾಡುತ್ತೆ, ಅಸಿಸ್ಟ್ ಮಾಡ್ತಾ ಹೋಗುತ್ತೆ, ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಅನದರ್ ಒನ್ ದ ಸೆಕೆಂಡರಿ ಫಂಕ್ಷನ್ಸ್ ಅಂತ ಹೇಳ್ತಾರೆ. ಅಪಾರ್ಟ್ ಫ್ರಮ್ ಎ accepting deposits and advancing loan ಬಿಟ್ಟು ಈ ಒಂದು ಕಾನ್ಸೆಪ್ಟ್ ಆಫ್ schedules bank, it will be providing some secondary functions like a overdraft facilities. ಯಾರು ಕರೆಂಟ್ ಅಕೌಂಟ್ ಹೋಲ್ಡರ್ಸ್ ಇರ್ತಾರೋ, ಯಾರು ರೆಗ್ಯುಲರ್ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಲ್ಲಿ ಕರೆಂಟ್ ಅಕೌಂಟ್ ಸಿಸ್ಟಮ್ ಆಫ್ ಬ್ಯಾಂಕಿಂಗ್ ಅಕೌಂಟನ್ನು ರನ್ ಮಾಡ್ತಿರ್ತಾರೋ ಅವರಿಗೆ ಅದೇನು ಮಾಡುತ್ತೆ ಸರ್ ಅಂದರೆ ಓವರ್ಡ್ರಾಫ್ಟ್ ಫೆಸಿಲಿಟೀಸ್ಗಳನ್ನ, ಆ ಅಕೌಂಟಲ್ಲಿ ದುಡ್ಡು ಇಲ್ಲದೆ ಹೋದ್ರೂ ಕೂಡ ಎಕ್ಸೆಸ್ ಆಫ್ ಮನಿಯನ್ನು ಕೊಡುವಂಥ ಒಂದು ಕೆಲಸವನ್ನು ಏನು ಮಾಡುತ್ತೆ. ಹಾಗೆಯೇ ಡಿಸ್ಕೌಂಟ್ ಆಫ್
ಬಿಲ್ಸ್ ಆಫ್ ಎಕ್ಸ್ಚೇಂಜನ್ನು ಮಾಡುತ್ತೆ, ಏಜೆನ್ಸಿ ಫಂಕ್ಷನ್ಸನ್ನು ಮಾಡುತ್ತೆ, ಮತ್ತು ಜನರಲ್ ಯುಟಿಲಿಟಿ ಫಂಕ್ಷನ್ಸನ್ನು ಏನು ಮಾಡುತ್ತೆ, ಕೊಡ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಇದನ್ನು ನಾವು ಈ ಕಾನ್ಸೆಪ್ಟ್ ಆಫ್ ಫಂಕ್ಷನ್ಸನ್ನು ಶೆಡ್ಯೂಲ್ಸ್ ಬ್ಯಾಂಕ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಪಾಯಿಂಟ್ ನಂಬರ್ 1, accepting deposit, advancing loan, secondary functions, order facilities, bills of exchange, and agency services and general utility services ಅಂತ ಹೇಳ್ತಾರೆ. ನೆಕ್ಸ್ಟು ಸೆಕೆಂಡ್ ಬ್ಯಾಂಕ್ ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಹೇಳ್ತಾರೆ. ನ್ಯಾಷನಲೈಸ್ಡ್ ಬ್ಯಾಂಕ್ ಅಂದರೆ ಏನು? ದ ನ್ಯಾಷನಲೈಸ್ಡ್ refers to the transfer of public sector asset to the operated or owned by the state or central government in India. The bank which previously functioning under private sectors were transferred to public sectors by the act of nationalized, and those the bank nationalized bank came into exist ಅಂತ ಹೇಳ್ತಾರೆ. ಸರ್, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಅಂದರೆ ಏನು? ದ ನ್ಯಾಷನಲೈಸ್ಡ್ ಬ್ಯಾಂಕ್ ಇಟ್ ಬಿಕಮ್ ಎ ಟ್ರಾನ್ಸ್ಫರಿಂಗ್ ಎ ಪ್ರೈವೇಟ್ ಆಕ್ಟಿವಿಟಿ ಟು ಎ ಪಬ್ಲಿಕ್ ಆಕ್ಟಿವಿಟೀಸ್. ಒಂದು ಪ್ರೈವೇಟ್ ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ಗಳನ್ನು ಪಬ್ಲಿಕ್ ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ಗೆ ಆ ಒಂದು ಫಂಕ್ಷನ್ಸ್ ಆಫ್ ಕಾನ್ಸೆಪ್ಟನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ? ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತ ಕರಿತೀವಿ. ಈ ಒಂದು ದಟ್ ಕಾನ್ಸೆಪ್ಟ್ ಆಫ್ ಬ್ಯಾಂಕ್ ಹ್ಯಾವ್ ಎ ಓನರ್ಶಿಪ್ ಏನಿದೆ, ಆ ಓನರ್ಶಿಪ್ ಯಾರಾಗಿರ್ತಾರೆ ಸರ್ ಅಂದರೆ ಸೆಂಟ್ರಲ್ ಗವರ್ನಮೆಂಟ್ ಆ್ಯಂಡ್ ಸ್ಟೇಟ್ ಗವರ್ನಮೆಂಟ್ ಏನಾಗಿರ್ತಾರೆ, ದ ಸ್ಟೇಕ್ ಆಫ್ ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟು ಫಂಕ್ಷನ್ಸ್ ಆಫ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಏನು? ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ಗಳನ್ನು ಅಕ್ಸೆಪ್ಟ್ ಮಾಡುತ್ತೆ ಪಬ್ಲಿಕ್ಕಿಂದ. ದೆನ್ ಟ್ರಾನ್ಸ್ಫರ್ ಆಫ್ ಮನಿ ಫ್ರಮ್ ಒನ್ ಬ್ರಾಂಚ್ ಟು ದಿ ಅನದರ್ ಬ್ರಾಂಚ್, ಒಂದು ಬ್ರಾಂಚಿಂದ ಯಾವ ಬ್ರಾಂಚ್ಗೆ ಒಂದು ಅಮೌಂಟು ಟ್ರಾನ್ಸ್ಫರ್ ಆಗಬೇಕು ಆ ಬ್ಯಾಂಕಿಗೆ ಅದೇನು ಮಾಡುತ್ತೆ, ಆಟೋಮೆಟಿಕಲಿ ದಿ ಕಾನ್ಸೆಪ್ಟ್ ಆಫ್ ಸಿಸ್ಟಮಿನ ಒಳಗಡೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಆ್ಯಕ್ಟಿವಿಟೀಸನ್ನು ಮಾಡುತ್ತೆ. ಕಲೆಕ್ಟಿಂಗ್ ಮನಿ ಫ್ರಮ್ ಆಲ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಆ ಒಂದು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಏನಿದೆ ಆ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಿನ ಮನಿಯನ್ನು ಏನು ಮಾಡುತ್ತೆ, ಕಲೆಕ್ಷನ್ಸ್ ಮಾಡುತ್ತೆ. ದೆನ್ ಪರ್ಚೇಸಿಂಗ್ ಆ್ಯಂಡ್ ಸೆಲ್ಲಿಂಗ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್, ಒಂದು ಶೇರ್ ಮಾರ್ಕೆಟ್ಸ್ ಅಂತ ನಾವೇನು ಕರಿತೀವಿ, ಎ ಕ್ಯಾಪಿಟಲ್ ಮಾರ್ಕೆಟ್ ಅಂತ ನಾವೇನು ಕರಿತೀವಿ, ದಿ ಲಾಂಗ್ ಟರ್ಮ್ ಮಾರ್ಕೆಟ್ ಅಂತ ನಾವೇನು ಕರಿತೀವಿ, ಆ ಒಂದು ಕ್ಯಾಪಿಟಲ್ ಮಾರ್ಕೆಟ್ ಸಿಸ್ಟಮಿನ ಒಳಗಡೆ ಒಂದು ಶೇರ್ ಮಾರ್ಕೆಟ್ ಸಿಸ್ಟಮಿನ ಒಳಗಡೆ ಏನು ಮಾಡುತ್ತೆ ಸರ್ ಅಂದರೆ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ಗಳನ್ನು ಪರ್ಚೇಸ್ ಮಾಡ್ತಕ್ಕಂಥ ಒಂದು ಆ್ಯಕ್ಟಿವಿಟೀಸನ್ನು ಏನು ಮಾಡುತ್ತೆ, ನ್ಯಾಷನಲೈಸ್ಡ್ ಬ್ಯಾಂಕ್ ಡಿಸ್ಚಾರ್ಜ್ ಮಾಡುತ್ತೆ. ದೆನ್ ರಿಸೀವಿಂಗ್ ಪೀರಿಯಾಡಿಕಲ್ ಕಲೆಕ್ಷನ್ ಆಫ್ ಸ್ಯಾಲರಿ, ಪೆನ್ಷನ್ಸ್ ಆ್ಯಂಡ್ ಡಿವಿಡೆಂಡ್ಸ್, ಒಂದು ಸ್ಯಾಲ್ರೀಸ್ಗಳನ್ನು ಕಂಪನೀಸ್ ಏನಿದೆ ಆ ಒಂದು ಕಾನ್ಸೆಪ್ಟ್ ಆಫ್ ಕಂಪನೀಸ್ಗಳು ಕೊಡಬೇಕಾಗಿರ್ತಕ್ಕಂಥ ಸ್ಯಾಲ್ರಿಗಳನ್ನು, ಪೆನ್ಷನ್ಸ್ಗಳನ್ನು, ಡಿವಿಡೆಂಡ್ಸ್ಗಳನ್ನು ಏನು ಮಾಡುತ್ತೆ, ಇದು ದಿ ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ರಿಸೀವ್ ಮಾಡ್ತಕ್ಕಂಥ ಫಂಕ್ಷನ್ಸ್ಗಳನ್ನು ನ್ಯಾಷನಲೈಸ್ಡ್ ಬ್ಯಾಂಕ್ ಏನು ಮಾಡುತ್ತೆ, ಡಿಸ್ಚಾರ್ಜ್ ಮಾಡುತ್ತೆ. ದೆನ್ ಕಲೆಕ್ಷನ್ ಆಫ್ ಚೆಕ್, ಡಿವಿಡೆಂಡ್ಸ್ ಆ್ಯಂಡ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಮೀನ್ಸ್ ಆ ಒಬ್ಬ ಕಸ್ಟಮರ್ಸ್ಗೆ ಬರಬೇಕಾಗಿರ್ತಕ್ಕಂಥ ಡಿವಿಡೆಂಡ್ಸ್ ಇರ್ಬೋದು, ಚೆಕ್ಸ್ ಇರ್ಬೋದು, ಅಥವಾ ಇಂಟ್ರೆಸ್ಟ್ ಇರ್ಬೋದು, ಇವುಗಳನ್ನು ಕಲೆಕ್ಷನ್ಸ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಫ್ ಏಜೆಂಟ್ ಸರ್ವಿಸಸ್ ಫಂಕ್ಷನ್ಸ್ಗಳನ್ನು ಏನು ಮಾಡುತ್ತೆ, ನ್ಯಾಷನಲೈಸ್ಡ್ ಬ್ಯಾಂಕ್ ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ದ ಥರ್ಡ್ ಟೈಪ್ ಇಟ್ ಬಿಕಮ್ ಪಬ್ಲಿಕ್ ಸೆಕ್ಟಾರ್ಸ್ ಬ್ಯಾಂಕ್ಸ್ ಅಂತ ಹೇಳ್ತಾರೆ. ಸರ್, ಪಬ್ಲಿಕ್ ಸೆಕ್ಟಾರ್ಸ್ ಬ್ಯಾಂಕ್ಸ್ ಅಂದರೆ ಏನು? ದೇ ಆರ್ ದಿ ಬ್ಯಾಂಕ್ಸ್ ಓನ್ಡ್ ಆ್ಯಂಡ್ ಕಂಟ್ರೋಲ್ಡ್ by the state or central government. There are the government banks and established either as a statutory corporations or a government company. This include Nationalized Bank, SBI and SBI Associated Bank or the SBI Group Development Banks ಅಂತ ಹೇಳ್ತಾರೆ. ಸರ್, ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ಸ್ ಅಂದರೆ ಏನು? ದ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ದೇರ್ ಆರ್ ಅ ಬ್ಯಾಂಕ್ ಓನ್ಡ್ ಅಂಡ್ ಕಂಟ್ರೋಲ್ಡ್ ಬೈ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗವರ್ನಮೆಂಟ್. ಯಾವ ಬ್ಯಾಂಕ್ಸ್ ಆಫ್ ಆಕ್ಟಿವಿಟೀಸ್ಗಳನ್ನು ಸೆಂಟ್ರಲ್ ಗವರ್ನಮೆಂಟ್ ಆ್ಯಂಡ್ ಸ್ಟೇಟ್ ಗವರ್ನಮೆಂಟ್ ಡೈರೆಕ್ಟಾಗಿ ಕಂಟ್ರೋಲ್ಸ್ ಮಾಡುತ್ತೋ, ಓನ್ಡ್ ಮಾಡುತ್ತೋ, ಮಾನಿಟರಿಂಗ್ ಮಾಡುತ್ತೋ, ಮೇಂಟೆನೆನ್ಸ್ ಮಾಡುತ್ತೋ ಅಂಥ ಒಂದು ಬ್ಯಾಂಕ್ಸ್ಗಳನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ಸ್ ಅಂತ ಕರಿತೀವಿ.
ಈ ಒಂದು ಕಾನ್ಸೆಪ್ಟ್ ಆಫ್ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ಸ್ ಅಂತ ನಾವು ಕಾಲ್ಡ್ ಮಾಡಬೇಕಾದ್ರೆ ಕರಿಬೇಕಾದ್ರೆ ದ್ಯಾಟ್ ಬ್ಯಾಂಕ್ ಇಟ್ ಶುಡ್ ಬಿ ಎಸ್ಟಾಬ್ಲಿಷ್ಡ್. ಎಲ್ಲಿ ಎಸ್ಟಾಬ್ಲಿಷ್ಡ್ ಆಗಿರಬೇಕು ಸರ್ ಅಂದರೆ ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್ ಆರ್ ಗೌರ್ನಮೆಂಟ್ ಕಂಪನೀಸ್ ಅಂತ ಹೇಳ್ತೀವಿ. ನಾವು ಗೌರ್ನಮೆಂಟ್ ಕಂಪನೀಸ್ ಅಂತ ಏನು ಕರಿತೀವಿ, ಸ್ಟ್ಯಾಟ್ಯುಟರಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ನಾವು ಏನು ಹೇಳ್ತೀವಿ, ಆ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸಿನ ಒಳಗಡೆ ಯಾವ ಬ್ಯಾಂಕ್ಗಳು ತಮ್ಮ ಆ್ಯಕ್ಟಿವಿಟೀಸ್ಗಳನ್ನು ರಿಜಿಸ್ಟರ್ಡ್ ಮಾಡಿಸಿದೆಯೋ ಅಂಥ ಒಂದು ಕಾನ್ಸೆಪ್ಟ್ ಆಫ್ ಬ್ಯಾಂಕ್ಸ್ಗಳನ್ನು ಮಾತ್ರ ನಾವೇನಂತ ಕರಿತೀವಿ ಸರ್ ಅಂದರೆ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಇಸ್ ಆಲ್ಸೋ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್. SBI ಇಟ್ ಬಿಕಮ್ ಎ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್. SBI ಗ್ರೂಪ್ ಇಟ್ ಬಿಕಮ್ ಎ public sectors bank, and SBI associated banks is also a public sectors banks. So what are the functions of public sectors bank? ಏನೇನು ಫಂಕ್ಷನ್ಸ್ಗಳನ್ನು ಈ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಮಾಡುತ್ತೆ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಈ ಕಾನ್ಸೆಪ್ಟ್ ಆಫ್ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಅಂತ ಕರಿಬೇಕಾದ್ರೆ ಅದು ಒಂದು ಕಾನ್ಸೆಪ್ಟ್ ಆಫ್ ಗವರ್ನಮೆಂಟ್ ಕಂಪನೀಸ್ ಆ್ಯಕ್ಟಿನ ಒಳಗಡೆ ಮತ್ತೆ ಒಂದು ಸ್ಟ್ಯಾಟ್ಯುಟರಿ ಕಾರ್ಪೊರೇಷನ್ಸ್ನ ಒಳಗಡೆ ತನ್ನ ಆಕ್ಟಿವಿಟೀಸ್ಗಳನ್ನು ಏನು ಮಾಡಿರಬೇಕು, ರಿಜಿಸ್ಟ್ರೇಷನ್ಸ್ ಮಾಡಿಸಿರಬೇಕು, ಅಥೆಂಟಿಕೇಶನ್ಸ್ ಮಾಡಿಸಿರಬೇಕು. ಅಕಾರ್ಡಿಂಗ್ ಟು ದ ಪರ್ಟಿಕ್ಯುಲರ್ ಸ್ಟ್ಯಾಚ್ಯೂ ದ ಕಂಪನಿ ವಿಲ್ ಬಿ ರಿಜಿಸ್ಟರ್ ಅವರ್ ಆಕ್ಟಿವಿಟೀಸ್ ಅಂತ ಹೇಳ್ತಿದ್ರು. ಹಾಗೇನೆ ದಿ ಕಾನ್ಸೆಪ್ಟ್ ಆಫ್ ಬ್ಯಾಂಕ್ ಇಸ್ ಡೈರೆಕ್ಟ್ಲಿ ಕಂಟ್ರೋಲ್ ಅಂಡ್ ಮಾನಿಟರ್ಡ್ ಬೈ ಸ್ಟೇಟ್ ಅಂಡ್ ಸೆಂಟ್ರಲ್ ಗವರ್ನಮೆಂಟ್. ಆ ಗವರ್ನಮೆಂಟ್ ಆಫ್ ಆಕ್ಟಿವಿಟೀಸಿನ ಒಳಗಡೆ ಏನಾಗಿರ್ಬೇಕು, ಅದು ಮಾನಿಟರ್ ಆಗ್ತಿರ್ಬೇಕು ಅಂತ ಹೇಳ್ತಿದ್ರು. ಹಾಗಾದ್ರೆ ಈ ಒಂದು ಕಾನ್ಸೆಪ್ಟ್ ಆಫ್ ಬ್ಯಾಂಕ್ಸ್ ಏನು ಫಂಕ್ಷನ್ಸ್ಗಳನ್ನು ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ ಸರ್ ಅಂದರೆ ದ ಬ್ಯಾಂಕ್ borrows money from the public by accepting deposits. ಆಲ್ರೆಡಿ ನ್ಯಾಷನಲೈಸ್ಡ್ ಬ್ಯಾಂಕ್ ಏನಿದೆ, ಶೆಡ್ಯೂಲ್ಡ್ ಬ್ಯಾಂಕ್ ಏನು ಆಕ್ಟಿವಿಟೀಸ್ಗಳನ್ನು ಡಿಸ್ಚಾರ್ಜ್ ಮಾಡುತ್ತೆ ಅಂತ ನಾವು ಫಂಕ್ಷನ್ಸ್ ಆಫ್ ಆಕ್ಟಿವಿಟೀಸ್ಗಳನ್ನು ಡಿಸ್ಚಾರ್ಜ್ ಮಾಡುತ್ತೆ ಅಂತ ಹೇಳಿದ್ವಿ. ದ ಸೇಮ್ ವೇ ಆಫ್ ನೇಚರ್ಸ್ ಆಫ್ ಆಕ್ಟಿವಿಟೀಸ್ಗಳನ್ನು ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಕೂಡ ಏನು ಮಾಡುತ್ತೆ, ರನ್ ಮಾಡುತ್ತೆ ಅಂತ ಹೇಳ್ತೀರಿ. ಮೀನ್ಸ್ ಈ ಒಂದು ದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಈಸ್ ಆಲ್ಸೋ accepting deposit from the public. ಪಬ್ಲಿಕ್ ಇಂದ ಒಂದು ಡೆಪಾಸಿಟ್ಗಳನ್ನು ಅಕ್ಸೆಪ್ಟ್ ಮಾಡ್ತಕ್ಕಂಥ ಫಂಕ್ಷನ್ಸ್ ಅನ್ನು ಮಾಡುತ್ತೆ. ಅಂಡ್ ಫಂಕ್ಷನ್ಸ್ ನಂಬರ್ 2, ಇಟ್ ಲೆಟ್ಸ್ ಮನಿ ಟು ಇಂಡಸ್ಟ್ರಿ, ಫಾರ್ಮರ್ ಅಂಡ್ ಟ್ರೇಡರ್ಸ್ ಫಾರ್ ಶಾರ್ಟ್ ಪೀರಿಯಡ್ಸ್. The main functions of a public sector bank, it will providing a short-term loan, a supply of short-term loan to industries, commerce, farmers and traders. ಒಬ್ಬ ಫಾರ್ಮರ್ಗೆ ಬೇಕಾಗಿರ್ತಕ್ಕಂಥ ಒಂದು ವ್ಯಾಫ್ ಕಾನ್ಸೆಪ್ಟ್ ಆಫ್ ಶಾರ್ಟ್ ಟರ್ಮ್ಸ್ ಲೋನ್ಗಳನ್ನು ಏನು ಮಾಡುತ್ತೆ, ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಸಪ್ಲೈ ಮಾಡ್ತಾ ಹೋಗುತ್ತೆ. ಟ್ರೇಡರ್ಸ್ ಏನಿದ್ದಾರೆ, ಆ ಟ್ರೇಡರ್ಸ್ಗೆ ಬೇಕಾಗಿರ್ತಕ್ಕಂಥ ಒಂದು ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ಗಳನ್ನು ಏನು ಮಾಡುತ್ತೆ, ಈ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಸಪ್ಲೈ ಮಾಡ್ತಾ ಹೋಗುತ್ತೆ. ಇಂಡಸ್ಟ್ರೀಸ್, ಇಟ್ ಬಿಕಮ್ ಎ ಲಾಂಗ್ ಟರ್ಮ್ ಇಂಡಸ್ಟ್ರೀಸ್, ಮೀಡಿಯಂ ಟರ್ಮ್ ಇಂಡಸ್ಟ್ರೀಸ್ ಆ್ಯಂಡ್ ಸ್ಮಾಲ್ ಟರ್ಮ್ ಇಂಡಸ್ಟ್ರೀಸ್ ಅಂತ ನಾವು ಏನು ಕರಿತೀವಿ, ಆ ಒಂದು ವ್ಯಾಫ್ ಇಂಡಸ್ಟ್ರೀಸ್ಗಳಿಗೆ ಬೇಕಾಗಿರ್ತಕ್ಕಂಥ ದ ರಿಕ್ವೈರ್ಮೆಂಟ್ ಆಫ್ ಶಾರ್ಟ್ ಟರ್ಮ್ ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಏನಿದೆ ಅವುಗಳನ್ನು ಏನು ಮಾಡುತ್ತೆ, ಅದು ಫುಲ್ಫಿಲ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಪಾಯಿಂಟ್ ನಂಬರ್ 3, ಇಟ್ ಪ್ರೊವೈಡ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಟು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್. ನಾವು ಎಕ್ಸಿಮ್ ಬ್ಯಾಂಕ್ ಅಂತ ನಾವು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬ್ಯಾಂಕ್ ಅಂತ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ, ದಟ್ ಪರ್ಟಿಕ್ಯುಲರ್ ಬ್ಯಾಂಕ್ ಈಸ್ ಓನ್ಲಿ ಎ ಗಿವನ್ ಎ ಪ್ರಾಪರ್ ಆಕ್ಟಿವಿಟೀಸ್, ಎ ಡಿಸ್ಚಾರ್ಜಿಂಗ್ ಪ್ರಾಪರ್ ಆಕ್ಟಿವಿಟೀಸ್ ರಿಗಾರ್ಡಿಂಗ್ ಅಬೌಟ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಕಾನ್ಸೆಪ್ಟ್ಸ್. ಆ ಒಂದು ಬ್ಯಾಂಕ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬ್ಯಾಂಕು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಕ್ಟಿವಿಟೀಸ್ಗಳಿಗೆ ಏನು ಮಾಡುತ್ತೆ, ಒಂದು ಕ್ಲಿಯರ್ ಕಾನ್ಸೆಪ್ಟ್ ಆಫ್ ಫಂಕ್ಷನ್ಸ್ನ ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಈ ಒಂದು the concept of public sector's bank is also providing a financial assistance, means financial help ಅಂತ ಹೇಳ್ತೀವಿ. ಆ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಕ್ಟಿವಿಟೀಸ್ಗಳಿಗೆ, ಫಾರ್ ಎಕ್ಸಾಂಪಲ್ ಟ್ರಾವೆಲಿಂಗ್ ಚೆಕ್, ಬಿಲ್ಸ್ ಆಫ್ ಲ್ಯಾಂಡಿಂಗ್ ಆರ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಈ ಒಂದು ಸಿಸ್ಟಮ್ ಆಫ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಕ್ಟಿವಿಟೀಸ್ಗಳಿಗೆ ಬೇಕಾಗಿರತಕ್ಕಂಥ ಒಂದು ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ಗಳನ್ನು ಈ ಒಂದು ಕಾನ್ಸೆಪ್ಟ್ ಆಫ್ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಏನು ಮಾಡುತ್ತೆ, ತನ್ನ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆಗಿ ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಇಟ್ ಅಂಡರ್ಟೇಕ್ಸ್ ಫಾರಿನ್ ಎಕ್ಸ್ಚೇಂಜ್ ಬಿಸ್ನೆಸ್.
ಒಂದು ಫಾರಿನ್ ಎಕ್ಸ್ಚೇಂಜ್ ಬಿಸ್ನೆಸ್ ಏನಿದೆ, ಈ ಒಂದು ದ ಕರೆನ್ಸಿ ಟ್ರಾನ್ಸಾಕ್ಷನ್ಸ್ ಬಿಟ್ವೀನ್ ದಿ ಕಂಟ್ರೀಸ್ ಅಂತ ನಾವೇನು ಕರಿತೀವಿ, ಈ ಒಂದು ಕಾನ್ಸೆಪ್ಟ್ ಆಫ್ ಕರೆನ್ಸಿ ಟ್ರಾನ್ಸಾಕ್ಷನ್ಸ್ಗಳನ್ನ ಏನು ಮಾಡುತ್ತೆ, ಈ ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ಗಳನ್ನು ಈ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಆ ಒಂದು ಕರೆನ್ಸಿ ಟ್ರಾನ್ಸಾಕ್ಷನ್ಸ್ನ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಅಲ್ಲಿ ಆಕ್ಟಿವಿಟೀಸ್ಗಳಲ್ಲಿ ಏನು ಮಾಡುತ್ತೆ, ಸರ್ವ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್, ಇಟ್ ಕಲೆಕ್ಟ್ ಚೆಕ್ಸ್, ಡ್ರಾಫ್ಟ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಡಿವಿಡೆಂಡ್ಸ್, ಇಂಟ್ರೆಸ್ಟ್, ಸ್ಯಾಲರಿ, ಪೆನ್ಷನ್ಸ್ ಬಿಹಾಫ್ ಆಫ್ ಕಸ್ಟಮರ್ಸ್. ಈ ಒಂದು ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕು ತನ್ನ ಕಸ್ಟಮರ್ಸಿಗೆ ಸ್ಯಾಲರಿಗಳನ್ನು, ಡಿವಿಡೆಂಡ್ಸ್ಗಳನ್ನು, ಇಂಟ್ರೆಸ್ಟ್ಗಳನ್ನು ಮತ್ತು ಬಿಲ್ಸ್ ಆಫ್ ಎಕ್ಸ್ಚೇಂಜ್ಗಳನ್ನು, ಡ್ರಾಫ್ಟ್ಗಳನ್ನು, ಚೆಕ್ಸ್ಗಳನ್ನು ಬಿಹಾಫ್ ಆಫ್ ಕಸ್ಟಮರ್ಸ್ ಒಂದು ಏಜೆನ್ಸಿ ಫಂಕ್ಷನ್ಸಿನ ಒಳಗಡೆ, ಒಂದು ಜನರಲ್ ಯುಟಿಲಿಟಿ ಸರ್ವಿಸಸ್ಸಿನ ಒಳಗಡೆ ಏನು ಮಾಡುತ್ತೆ, ಅದು ಕೊಡ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಇಟ್ ಮೇಂಟೈನ್ಸ್ ಸೇಫ್ ಡೆಪಾಸಿಟ್ಸ್. ಈ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಸ್ಟೇಕ್ ಯಾರ ಹತ್ರ ಇದೆ ಸರ್ ಅಂದರೆ, ಸೆಂಟ್ರಲ್ ಬ್ಯಾಂಕ್ ಆ್ಯಂಡ್ ಕೋಆಪರೇಷನ್ ಆಫ್ ಸ್ಟೇಟ್ ಗವರ್ನಮೆಂಟ್ ಅಂತ ಹೇಳ್ತೀವಿ ನಾವು. ಸೆಂಟ್ರಲ್ ಬ್ಯಾಂಕ್ ಮತ್ತು ಸ್ಟೇಟ್ ಗವರ್ನಮೆಂಟಿನ ಸ್ಟೇಕಲ್ಲಿ ಈ ಒಂದು ಮಾನಿಟರಿಂಗ್ ಸಿಸ್ಟಮ್ ಆಫ್ ಕಂಟ್ರೋಲಿಂಗ್ ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ ನಡೆಯೋದ್ರಿಂದ ಈ ಆಲ್ ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಹೌ ಟು ಮೇಂಟೈನ್ ಎ ಸೇಫ್ ಡೆಪಾಸಿಟ್. ಒಂದು ಸೇಫ್ ಡೆಪಾಸಿಟ್ ಆಫ್ ಆಕ್ಟಿವಿಟೀಸನ್ನು ಒಂದು ಬ್ಯಾಂಕಿಂಗ್ ಬಿಸ್ನೆಸ್ನ ಒಳಗಡೆ ಮೇಂಟೈನ್ ಮಾಡ್ತಕ್ಕಂಥ ಇಂಪಾರ್ಟೆಂಟ್ ಫಂಕ್ಷನ್ಸ್ನ ಏನು ಮಾಡುತ್ತೆ, ಪಬ್ಲಿಕ್ ಸೆಕ್ಟರ್ಸ್ ಬ್ಯಾಂಕ್ ಮಾಡುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಬ್ಯಾಂಕ್ ಪ್ರೈವೇಟ್ ಸೆಕ್ಟರ್ಸ್ ಬ್ಯಾಂಕ್ ಅಂತ ಹೇಳ್ತಾರೆ. ಒಳ್ಳೆ ಹೇಳ್ತಿದೆ ಪ್ರೈವೇಟ್ ಸೆಕ್ಟಾರ್ ಅಂತ. ಪ್ರೈವೇಟ್ ಸೆಕ್ಟಾರ್ ಅಂದರೆ ಏನು? ದಿಸ್ ಬ್ಯಾಂಕ್ಸ್ ಆರ್ ಓನ್ಡ್ ಅಂಡ್ ಮ್ಯಾನೇಜ್ಡ್ ಬೈ ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಆರ್ ಮ್ಯಾನೇಜ್ಡ್ ಬೈ ಪ್ರೈವೇಟ್ ಸೆಕ್ಟಾರ್. The government don't have stake in this bank and funds are generated by issue of shares, debentures, taking loans, etc. ಈ ಒಂದು ಪ್ರೈವೇಟ್ ಸೆಕ್ಟರ್ಸ್ ಬ್ಯಾಂಕ್ಸ್ ಅಂದ್ರೆ ಏನು ಸರ್ ಅಂದರೆ, that concept of bank activities controlled and owned by individuals and private sectors. ಪ್ರೈವೇಟ್ ಇಂಡಿವಿಜುವಲ್ಸು, ಪ್ರೈವೇಟ್ ಸೆಕ್ಟಾರ್ಸು ಒಂದು ಆರ್ಗನೈಸ್ಡ್ ಸಿಸ್ಟಮಿನ ಒಳಗಡೆ ಒಂದು ಸಿಸ್ಟಮ್ ಆಫ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್ಗಳನ್ನು ರನ್ ಮಾಡಿದ್ರೆ ಅವನ್ನ ನಾವೇನಂತ ಕರಿತೀವಿ ಸರ್ ಅಂದರೆ ಪ್ರೈವೇಟ್ ಸೆಕ್ಟಾರ್ಸ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ. ಮೀನ್ಸ್ ಗೌರ್ಮೆಂಟ್ ಡೋಂಟ್ ಹ್ಯಾವ್ ಎನಿ ಸ್ಟೇಕ್ ಇನ್ ದಿ ಪ್ರೈವೇಟ್ ಸೆಕ್ಟರ್ಸ್ ಬ್ಯಾಂಕ್. ಯಾವುದೇ ರೀತಿಯ ಒಂದು ಇನ್ವೆಸ್ಟ್ಮೆಂಟ್ಸನ್ನು, ಒಂದು ಕಾನ್ಸೆಪ್ಟ್ ಆಫ್ ಸ್ಟೇಕನ್ನು ಗೌರ್ಮೆಂಟ್ ಏನು ಮಾಡಿರೋದಿಲ್ಲ, ಪ್ರೈವೇಟ್ ಸೆಕ್ಟರ್ಸ್ ಬ್ಯಾಂಕಲ್ಲಿ ಇಟ್ಟಿರೋದಿಲ್ಲ. ಇಟ್ಸ್ ಕಂಪ್ಲೀಟ್ಲಿ ಇನ್ವೆಸ್ಟೆಡ್ ಬೈ ಪ್ರೈವೇಟ್ ಪೀಪಲ್. ಒಂದು ಪ್ರೈವೇಟ್ ಪೀಪಲಿಂದ ಏನಾಗಿರುತ್ತೆ ಸರ್ ಅಂತಂದರೆ, ಈ ಒಂದು ಕಾನ್ಸೆಪ್ಟ್ ಆಫ್ ಆಕ್ಟಿವಿಟೀಸ್ ಆರ್ಗನೈಸ್ಡ್ ಆಗಿರುತ್ತೆ, ಒಂದು ಬ್ಯಾಂಕಿಂಗ್ ಫಂಕ್ಷನ್ಸು ಏನಾಗುತ್ತೆ ರನ್ ಆಗುತ್ತೆ. ಅಂಥ ಒಂದು ಬ್ಯಾಂಕನ್ನು ನಾವೇನಂತ ಕರಿತೀವಿ ಸರ್ ಅಂದರೆ, ವಿ ಕಾಲ್ಡ್ ಎಸ್ ಎ ಪ್ರೈವೇಟ್ ಸೆಕ್ಟರ್ಸ್ ಬ್ಯಾಂಕ್ ಅಂತ ಹೇಳ್ತಾನೆ. ಈ ಪ್ರೈವೇಟ್ ಸೆಕ್ಟರ್ಸ್ ಬ್ಯಾಂಕ್ ಫಂಕ್ಷನ್ಸಿಂಗ್ ಏನು, ಏನು ವೇ ಆಫ್ ಫಂಕ್ಷನ್ಸ್ಗಳನ್ನ ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ ಸರ್ ಅಂದರೆ, ಫಂಕ್ಷನ್ಸ್ ನಂಬರ್ 1, ಆಫರಿಂಗ್ ಹೈ ಡಿಗ್ರಿ ಆಫ್ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್. The private sector bank helps in introducing a high degree of professional management and a marketing concept into a banking. It helps the banking sector banks as well developed skills and technology ಅಂತ ಹೇಳ್ತಾನೆ. Means the private sector's bank it providing a one systematic way of technology in a banking sectors. ಒಂದು ಪ್ರೊಫೆಷನಲ್ ಸ್ಕಿಲ್ಡ್ ಮ್ಯಾನೇಜರಿಯಲ್ ಸಿಸ್ಟಮ್ ಆಫ್ ಆಕ್ಟಿವಿಟೀಸ್ ಅನ್ನ ಪ್ರೈವೇಟ್ ಸೆಕ್ಟರ್ಸ್ ಬ್ಯಾಂಕ್ ಏನು ಮಾಡುತ್ತೆ ಸರ್ ಅಂದರೆ, ತನ್ನ ಬ್ಯಾಂಕಿಂಗ್ ಆಕ್ಟಿವಿಟೀಸಿನ ಒಳಗಡೆ ಅಡಾಪ್ಷನ್ಸ್ ಮಾಡಿಕೊಳ್ಳುತ್ತೆ. ಯು ಕಂಪೇರ್ ವಿತ್ ಅದರ್ ಬ್ಯಾಂಕ್ಸ್, ಪ್ರೈವೇಟ್ ಸೆಕ್ಟರ್ಸ್ ಬ್ಯಾಂಕ್ ಹ್ಯಾವ್ ಟು ಪ್ರೊವೈಡಿಂಗ್ ಎ ಫಾಸ್ಟ್ ಮೂವಿಂಗ್ ಸರ್ವಿಸಸ್ ಟು ಕಸ್ಟಮರ್ಸ್. ಫಾರ್ ಎಕ್ಸಾಂಪಲ್, HDFC, ICICI Bank can providing a rapid system of loan activities. ಒಂದು ಫಾಸ್ಟ್ ಆಗಿ ಏನು ಮಾಡುತ್ತೆ, ಒಂದು ಲೋನ್ ಆಕ್ಟಿವಿಟೀಸ್ಗಳನ್ನು ಸರ್ವ್ ಮಾಡ್ತಾ ಹೋಗುತ್ತೆ. ಆ ಥರದ ಒಂದು ವೇ ಆಫ್ ಫಂಕ್ಷನ್ಸನ್ನು ಏನು ಮಾಡುತ್ತೆ ಪ್ರೈವೇಟ್ ಸೆಕ್ಟರ್ಸ್ ಬ್ಯಾಂಕು ಡಿಸ್ಚಾರ್ಜ್ ಮಾಡುತ್ತೆ. ನೆಕ್ಸ್ಟು
ಹೆಲ್ತಿ ಕಾಂಪಿಟೇಷನ್ಸ್. ಈ ಒಂದು ದಿ ಕಾನ್ಸೆಪ್ಟ್ ಆಫ್ ಪ್ರೈವೇಟ್ ಸೆಕ್ಟರ್ಸ್ ಒಂದು ಹೆಲ್ತಿ ಕಾಂಪಿಟೇಷನ್ಸ್ ಆಫ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ಏನು ಮಾಡುತ್ತೆ, ತನ್ನ ವೇ ಆಫ್ ಬ್ಯಾಂಕಿಂಗ್ ಸಿಸ್ಟಮಿನ ಒಳಗಡೆ ಮಾಡುತ್ತೆ ಅಂತ ಹೇಳ್ತಾನೆ. ದೆನ್ ಎನ್ಕರೇಜಸ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್. ದ ಪ್ರೈವೇಟ್ ಸೆಕ್ಟರ್ಸ್ ಬ್ಯಾಂಕ್ ಎಸ್ಪೆಷಲಿ ಫಾರ್ ಫಾರಿನ್ ಬ್ಯಾಂಕ್ಸ್ ಹ್ಯಾವ್ ಮಚ್ ಇನ್ಫ್ಲೂಯೆನ್ಸ್ ಆನ್ ದಿ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಇನ್ ಎ ಕಂಟ್ರಿ. ಒಂದು ಫಾರಿನ್ ಇನ್ವೆಸ್ಟ್ಮೆಂಟ್ಸನ್ನು, ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ FDI ಅಂತ ನಾವು ಏನು ಹೇಳ್ತೀವಿ, ಆ ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸನ್ನು ಅಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಮೇನ್ ಫಂಕ್ಷನ್ಸ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ಬ್ಯಾಂಕಿಂಗ್ ಬಿಸ್ನೆಸ್ನ ಒಳಗಡೆ ಪ್ರೈವೇಟ್ ಸೆಕ್ಟರ್ಸ್ ಬ್ಯಾಂಕ್ ಏನು ಮಾಡುತ್ತೆ, ತನ್ನ ಫಂಕ್ಷನ್ಸ್ ಆಗಿ ಮಾಡುತ್ತೆ. ದೆನ್ ಹೆಲ್ಪ್ಸ್ ಟು ಆಕ್ಸೆಸ್ ಫಾರಿನ್ ಕ್ಯಾಪಿಟಲ್ ಮಾರ್ಕೆಟ್. ಈ ಒಂದು ದ ಕಾನ್ಸೆಪ್ಟ್ ಆಫ್ ಪ್ರೈವೇಟ್ ಸೆಕ್ಟರ್ಸ್ ಬ್ಯಾಂಕ್ ಇಟ್ ಪ್ರೊವೈಡಿಂಗ್ ಎ ಫಾರಿನ್ ಕ್ಯಾಪಿಟಲ್ ಮಾರ್ಕೆಟ್. ನಾವು ಒಂದು ಫಾರಿನ್ ಕ್ಯಾಪಿಟಲ್ ಮಾರ್ಕೆಟ್ ಆ್ಯಕ್ಟಿವಿಟೀಸ್ಗಳಿಗೆ ಎಂಟರ್ ಆಗೋದಕ್ಕೆ, ಆ ಒಂದು ಕಾನ್ಸೆಪ್ಟ್ ಆಫ್ ಫಾರಿನ್ ಕ್ಯಾಪಿಟಲ್ ಮಾರ್ಕೆಟ್ನಲ್ಲಿ ತಮ್ಮ ಒಂದು ವೇ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ರನ್ ಮಾಡೋದಕ್ಕೆ ಏನು ಮಾಡುತ್ತೆ, ತನ್ನ ಇಂಪಾರ್ಟೆನ್ಸ್ಗಳನ್ನು ಕೊಡ್ತಾ ಹೋಗುತ್ತೆ ಅಂತ ಹೇಳ್ತದೆ. ನೆಕ್ಸ್ಟು ಹೆಲ್ಪ್ಸ್ ಟು ಡೆವಲಪ್ ಇನೋವೇಟಿವ್ ಆ್ಯಂಡ್ ಅಚೀವ್ ಎಫರ್ಟ್ಸ್ ಅಂತ ಹೇಳ್ತಾರೆ. ಈ ಒಂದು ದಿ ಕಾನ್ಸೆಪ್ಟ್ ಆಫ್ ಪ್ರೈವೇಟ್ ಸೆಕ್ಟರ್ಸ್ ಬ್ಯಾಂಕ್ ಆರ್ ಆಲ್ಸೋ ಟು ಇನೋವೇಟ್ ಎ ನ್ಯೂ ಪ್ರಾಡಕ್ಟ್, new scheme in new services and make the industries to achieve expertise in their respective field by offering quality of services and guidelines. ಈ ಒಂದು ಕಾನ್ಸೆಪ್ಟ್ ಆಫ್ ಪ್ರೈವೇಟ್ ಸೆಕ್ಟರ್ಸ್ ಬ್ಯಾಂಕು ಏನು ಮಾಡುತ್ತೆ ಸರ್ ಅಂದರೆ, ಒಂದು ಇನೋವೇಟಿವ್ ಕಾನ್ಸೆಪ್ಟ್ ಆಫ್ ಪ್ರಾಡಕ್ಟ್ಸ್ಗಳನ್ನು ತನ್ನ ಬ್ಯಾಂಕಿಂಗ್ ಬಿಸ್ನೆಸ್ಸಿನ ಒಳಗಡೆ ಸರ್ವ್ ಮಾಡೋದಕ್ಕೆ ಇಂಪಾರ್ಟೆನ್ಸನ್ನು ಕೊಡುತ್ತೆ. ಮೀನ್ಸ್ ಫಾರ್ ಎಕ್ಸಾಂಪಲ್ ಇಟ್ ಗಿವನ್ ಎ ನ್ಯೂ ಕಾನ್ಸೆಪ್ಟ್ ಆಫ್ ಇನ್ಶೂರೆನ್ಸ್ ಆ್ಯಕ್ಟಿವಿಟೀಸ್, ಒಂದು ಇನ್ಶೂರೆನ್ಸ್ ಸ್ಕೀಮ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋದು, ಇನ್ಶೂರೆನ್ಸ್ಗಳಲ್ಲಿ ಒಂದು ನ್ಯೂ ಪ್ರಾಡಕ್ಟ್ ಆಫ್ ಸರ್ವಿಸಸ್ಗಳನ್ನು ಕೊಡ್ತಾ ಹೋಗೋದು. ಹೀಗೆ ಒಂದು ವೇ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ಇಂಡಸ್ಟ್ರೀಸ್ಗಳಿಗೂ ಜೊತೆಗೆ ಒಂದು ಸರ್ವಿಸ್ ಆ್ಯಕ್ಟಿವಿಟೀಸ್ಗಳನ್ನು ಕೊಡ್ತಕ್ಕಂಥ ಒಂದು ಮೇನ್ ಇನೋವೇಟಿವ್ ಫಂಕ್ಷನ್ಸ್ ಆಫ್ ಕಾನ್ಸೆಪ್ಟ್ಸ್ಗಳನ್ನು ಏನು ಮಾಡುತ್ತೆ, ತನ್ನ ರೆಸ್ಪೆಕ್ಟಿವ್ ಫೀಲ್ಡ್ಸಲ್ಲಿ ಅದು ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ರೀಜನಲ್ ರೂರಲ್ ಬ್ಯಾಂಕ್ RRB ಅಂತ ಕರಿತೀವಿ. ಸೊ ರೀಜನಲ್ ರೂರಲ್ ಬ್ಯಾಂಕ್ ಅಂದರೆ ಏನು? ದ ರೀಜನಲ್ ರೂರಲ್ ಬ್ಯಾಂಕ್ಸ್ ಆರ್ ಇಂಡಿಯನ್ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್, ಮೀನ್ಸ್ ಗವರ್ನಮೆಂಟ್ ಬ್ಯಾಂಕ್ಸ್ ಆಪರೇಟೆಡ್ ಅಟ್ ರೀಜನಲ್ ಲೆವೆಲ್ ಇನ್ ಡಿಫರೆಂಟ್ ಸ್ಟೇಟ್ ಆಫ್ ಇಂಡಿಯಾ. ದೇ ಹ್ಯಾವ್ ಬೀನ್ ಕ್ರಿಯೇಟ್ with a view of primarily and rural area of India with basic banking and financial services. ಈ ಒಂದು regional rural bank is nothing but it become a government bank, means in Indian schedules commercial banks ಅಂತ ಕರಿತೀವಿ. It operates a regional level in a different state of India. ಇಂಡಿಯಾದ ಒಳಗಡೆ ಡಿಫ್ರೆಂಟ್ ಸ್ಟೇಟ್ಸ್ಗಳಲ್ಲಿ, ಡಿಫ್ರೆಂಟ್ ರೀಸನ್ಸ್ಗಳಲ್ಲಿ ಒಂದು ರೀಜನಲ್ ಕಾನ್ಸೆಪ್ಟ್ಸ್ಗಳನ್ನು ಕಾನ್ಸಂಟ್ರೇಷನ್ಸ್ ಮಾಡಿಕೊಂಡು ಅಲ್ಲಿ ಒಂದು ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ಡಿಸ್ಚಾರ್ಜ್ ಮಾಡ್ತಕ್ಕಂಥ ಬ್ಯಾಂಕ್ಗಳನ್ನು ನಾವೇನಂತ ಕರಿತೀವಿ ಸರ್ ಅಂದರೆ RRBs ಅಂತ ಕರಿತೀವಿ. ಇದು ಪ್ರೈಮರಿ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ ಏನು ಸರ್ ಅಂದರೆ, ರೂರಲ್ ಏರಿಯಾಸ್ಗಳಿಗೆ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ಗಳು ಏನಾಗಬೇಕು, ರೀಚ್ ಆಗಬೇಕು. ಒಂದು ರೂರಲ್ ಏರಿಯಾಗಳಲ್ಲಿ ಒಂದು ಬ್ಯಾಂಕಿಂಗ್ ಸರ್ವಿಸಸ್, ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸ್ ಏನಾಗಬೇಕು, ಫೈನಲ್ ಕಸ್ಟಮರ್ಗೆ ರೀಚ್ ಆಗಬೇಕು ಅಂತಕ್ಕಂಥ ಒಂದು ಸಿಸ್ಟಮ್ ಆಫ್ ಬ್ಯಾಂಕಿಂಗ್ಗಳನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಕರಿತೀವಿ. ದ ಫಂಕ್ಷನ್ಸ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್ ಏನು? ಟು ಪ್ರೊವೈಡ್ ಬೇಸಿಕ್ ಫಂಕ್ಷನ್ ಫೆಸಿಲಿಟಿ ಟು ರೂರಲ್ ಆ್ಯಂಡ್ ಸೆಮಿ ಅರ್ಬನ್ ಏರಿಯಾಸ್. ಸೆಮಿ ಅರ್ಬನ್ ರೂರಲ್ ಏರಿಯಾಸ್ಗೆ ಬೇಕಾಗಿರ್ತಕ್ಕಂಥ ಒಂದು ಬ್ಯಾಂಕಿಂಗ್ ಫೆಸಿಲಿಟೀಸ್ಗಳನ್ನು ಏನು ಮಾಡುತ್ತೆ, ಇದು ಸರ್ವ್ ಮಾಡ್ತಾ ಹೋಗುತ್ತೆ. ದೆನ್ ಟು ಗಿವ್ ಎಫರ್ಟ್ಸ್ ಟು ಸಮ್ ಗವರ್ನಮೆಂಟ್ ಫಂಕ್ಷನ್ಸ್ ಸಚ್ ಆಸ್ ವೇಜಸ್ ಅಂಡರ್ ನರೇಗಾ ಆ್ಯಂಡ್ ಅದರ್ ಪಾಲಿಸೀಸ್ ಅಂತ ಹೇಳ್ತೀವಿ. ನಾವು ವೇಜಸ್ಗಳನ್ನು ನರೇಗಾ ಸಿಸ್ಟಮ್ಸ್ಗಳಲ್ಲಿ, ಹಾಗೆಯೇ ಯಾವುದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ಸ್ 2005 ಈ ಥರ ಒಂದು ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸ್ಗಳಲ್ಲಿ ಏನು ವೇಜಸ್ಗಳನ್ನು ಕೊಡಬೇಕೋ ಆ ಒಂದು ವೇಜಸ್ ಆಫ್ ಸಿಸ್ಟಮ್ಗಳನ್ನು ಇದು ಏನು ಮಾಡುತ್ತೆ, ಆ ಒಂದು ಫೈನಲ್
ಕಸ್ಟಮರಿಗೆ ಯಾರು ಲೇಬರ್ಸ್ ಇರ್ತಾರೋ ಅವರಿಗೆ ಥ್ರೂ ಬ್ಯಾಂಕಿಂಗ್ ಫೆಸಿಲಿಟೀಸ್ಗಳಲ್ಲಿ ಹೋಗೋ ರೀತಿ ಏನು ಮಾಡುತ್ತೆ, ತನ್ನ ಫಂಕ್ಷನ್ಸ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡುತ್ತೆ. ನೆಕ್ಸ್ಟ್, ಟು ಪ್ರೊವೈಡ್ ಅದರ್ ಬ್ಯಾಂಕ್ ರಿಲೇಟೆಡ್ ಫೆಸಿಲಿಟೀಸ್ ಸಚ್ ಆಸ್ ಲಾಕರ್ ಫೆಸಿಲಿಟೀಸ್, ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್. ಅದರ್ ಬ್ಯಾಂಕ್ಸ್ ಏನು ಒಂದು ವೇ ಆಫ್ ಸರ್ವಿಸಸ್ಗಳನ್ನು ಕೊಡುತ್ತೋ ದ ಸೇಮ್ ವೇ ಆಫ್ ಸರ್ವಿಸ್ ಫೆಸಿಲಿಟೀಸ್ಗಳನ್ನು ಈ ಒಂದು RRB ಬ್ಯಾಂಕ್ಸ್ಗಳು ಕೂಡ ಏನು ಮಾಡ್ತವೆ, ತಮ್ಮ ಕಸ್ಟಮರ್ಸ್ಗೆ ಲಾಕರ್ ಫೆಸಿಲಿಟೀಸ್ಗಳನ್ನು ಕೊಡೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಸಿಸ್ಟಮ್ಸ್ಗಳನ್ನು ಕೊಡೋದು, ಮೊಬೈಲ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ಕೊಡೋದು, ನೆಟ್ ಬ್ಯಾಂಕಿಂಗ್ ಸಿಸ್ಟಮ್ಸ್ಗಳನ್ನು ಕೊಡೋದು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಸ್ಗಂತ ಸ್ಮಾರ್ಟ್ ಕಾರ್ಡ್ ಆ್ಯಕ್ಟಿವಿಟೀಸ್ಗಳನ್ನು ಸರ್ವ್ ಮಾಡ್ತಕ್ಕಂಥ ಒಂದು ಫಂಕ್ಷನ್ಸನ್ನು ಕೂಡ ಏನು ಮಾಡುತ್ತೆ, RRB ಬ್ಯಾಂಕ್ಸ್ ಮಾಡುತ್ತೆ. ದೆನ್ ಟು ಅಕ್ಸೆಪ್ಟ್ ಡೆಪಾಸಿಟ್ ಫ್ರಮ್ ದಿ ಪೀಪಲ್, ಪಬ್ಲಿಕ್ಕಿಂದ ಡೆಪಾಸಿಟನ್ನ ಅಕ್ಸೆಪ್ಟ್ ಮಾಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಫಂಕ್ಷನ್ಸನ್ನು RRBs ಕೂಡ ಏನು ಮಾಡುತ್ತೆ, ಮಾಡ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟು ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಹೇಳ್ತಾರೆ. ಕೋಆಪರೇಟಿವ್ ಬ್ಯಾಂಕ್ಸ್ ಅಂದರೆ ಏನು? ದ ಕೋಆಪರೇಟಿವ್ ಬ್ಯಾಂಕ್ಸ್ ಈಸ್ ಅನ್ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ಡ್ ಆನ್ ದಿ ಕೋಆಪರೇಟಿವ್ ಬೇಸಿಸ್ and dealing in ordinary banking business like other banks. The cooperative banks are founded by collecting funds through shares, accepting deposits and grant loans. These are banks where cooperative societies that are formed at a state or district level have a shares of more than 51%. These are primarily set off for the purpose of service and forming communities or to aid in land for infrastructure development at the state or district level. The cooperative bank, that bank it will be established under Cooperative Act. ಯಾವ ಬ್ಯಾಂಕ್ಗಳು ಕೋಆಪರೇಟಿವ್ ಆ್ಯಕ್ಟಿನ ಒಳಗಡೆ ರಿಜಿಸ್ಟ್ರೇಷನ್ಸ್ ಆಗಿ ತಮ್ಮ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾವೋ ಅವನ್ನೆಲ್ಲ ನಾವೇನಂತ ಕರಿತೀವಿ ಸರ್ ಅಂದರೆ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ. ಈ ಒಂದು ಕೋಆಪರೇಟಿವ್ ಬ್ಯಾಂಕ್ಸ್ ಏನು ಮಾಡುತ್ತೆ ಸರ್ ಅಂದರೆ ಡೀಲಿಂಗ್ ಆಫ್ ಬ್ಯಾಂಕಿಂಗ್ ಬಿಸ್ನೆಸ್ಸನ್ನು ಮಾಡುತ್ತೆ. ಒಂದು ಆರ್ಡಿನರಿ ಬ್ಯಾಂಕಿಂಗ್ ಬಿಸ್ನೆಸ್ಸಲ್ಲಿ ಏನು ಒಂದು ಫಂಕ್ಷನ್ಸ್ ನಡಿಬೇಕೋ ಆ ಥರದ ಒಂದು ಫಂಕ್ಷನ್ಸ್ಗಳನ್ನು ಏನು ಮಾಡುತ್ತೆ, ಈ ಕೋಆಪರೇಟಿವ್ ಬ್ಯಾಂಕ್ಸು ಮಾಡುತ್ತೆ. ಮೀನ್ಸ್ ಈ ಒಂದು ದಿ ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟಿ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿಬೇಕಾದ್ರೆ ಅದು ಒಂದು ನೀಡೆಡ್ ಫಂಡ್ಸ್ಗಳನ್ನು ಥ್ರೂ ಶೇರ್ಸ್ ಮತ್ತು ಎಕ್ಸೆಪ್ಟಿಂಗ್ ಡೆಪಾಸಿಟು ಮತ್ತು ಗ್ರ್ಯಾಂಟ್ಸ್ ಲೋನ್ ಮೂಲಕ ಏನು ಮಾಡಿರುತ್ತೆ, ಕಲೆಕ್ಷನ್ಸ್ ಮಾಡಿರುತ್ತೆ. ಅಂಥ ಒಂದು ಬ್ಯಾಂಕು ಒಂದು ಕೋಆಪರೇಟಿವ್ ಸೆಕ್ಟರ್ಸಿನ ಒಳಗಡೆ 51% ಆಫ್ ಮೇಜರ್ ಆ್ಯಕ್ಟಿವಿಟೀಸ್ಗಳನ್ನು ಇನ್ವೆಸ್ಟ್ ಮಾಡೋದ್ರ ಮೂಲಕ ಆ ಒಂದು ರಿಜಿಸ್ಟ್ರೇಷನ್ಸನ್ನು ಕೋಆಪರೇಟಿವ್ ಆ್ಯಕ್ಟಲ್ಲಿ ಮಾಡಿಸಿದ್ರೆ ಅವನ್ನೆಲ್ಲವನ್ನು ನಾವೇನಂತ ಕರಿತೀವಿ, ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರಿತೀವಿ. ದ ಫಂಕ್ಷನ್ಸ್ ಆಫ್ ಕೋಆಪರೇಟಿವ್ ಬ್ಯಾಂಕ್ಸ್ ಏನು ಸರ್ ಅಂದರೆ ಪ್ರೊವೈಡಿಂಗ್ ಕ್ರೆಡಿಟ್ ಫೆಸಿಲಿಟೀಸ್ ಲೈಕ್ ರೂರಲ್ ಫಿನಾನ್ಸಿಂಗ್ ಆ್ಯಂಡ್ ಮೈಕ್ರೋ ಫಿನಾನ್ಸ್. ಇದೊಂದು ರೂರಲ್ ಏರಿಯಾದಲ್ಲಿ ಬೇಕಾಗಿರ್ತಕ್ಕಂಥ ಇದು ಸ್ಮಾಲ್ ಫಿನಾನ್ಸ್ ಆ್ಯಕ್ಟಿವಿಟಿ, ಮೈಕ್ರೋ ಫಿನಾನ್ಸ್ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೀವಿ, ಆ ಒಂದು ಮೈಕ್ರೋ ಕಾನ್ಸೆಪ್ಟ್ ಆಫ್ ಫಿನಾನ್ಷಿಯಲ್ ಸರ್ವೀಸಸ್ಗಳನ್ನು ಒಂದು ಕ್ರೆಡಿಟ್ಗಳನ್ನು ಕೊಡೋದು, ಲೋನ್ಗಳನ್ನು ಕೊಡ್ತಕ್ಕಂಥ ಒಂದು ಫಂಕ್ಷನ್ಸನ್ನು ಏನು ಮಾಡುತ್ತೆ, ಕಾನ್ಸಂಟ್ರೇಷನ್ಸ್ ಮಾಡುತ್ತೆ. ಇಟ್ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್ ರೂರಲ್ ಫೆಸಿಲಿಟೀಸ್, ರೂರಲ್ ಏರಿಯಾಸ್ಗಳನ್ನು. ನೆಕ್ಸ್ಟು ಟು ಹೇಮ್ ಟು ಆಫರ್ ಕ್ರೆಡಿಟ್ ಟು ಎ ಪೀಪಲ್ ಟು ಮಾಡರೇಟ್ ಇಂಟ್ರೆಸ್ಟ್ ರೇಟ್. ಒಂದು ವೇ ಆಫ್ ಇಂಟ್ರೆಸ್ಟ್ ರೇಟ್ಗಳನ್ನು ಮಾಡರೇಟ್ ಮಾಡೋದ್ರ ಮೂಲಕ ಏನು ಮಾಡುತ್ತೆ, ಈ ಒಂದು ಕ್ರೆಡಿಟ್ ಫೆಸಿಲಿಟೀಸ್ಗಳನ್ನು ಕೊಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡುತ್ತೆ. ದೆನ್ ಪ್ರೊವೈಡಿಂಗ್ ಅಗ್ರಿಕಲ್ಚರಲ್ ಲೋನ್ ಟು ಎ ಫಾರ್ಮರ್ ಅಟ್ ಲೋ ಇಂಟ್ರೆಸ್ಟ್ ರೇಟ್. ಅಗ್ರಿಕಲ್ಚರಲ್ ಲೋನ್ಸ್ಗಳನ್ನು ಕೊಡ್ತಕ್ಕಂಥದ್ದು ಲೋ ಇಂಟ್ರೆಸ್ಟ್ ರೇಟಲ್ಲಿ ಅಗ್ರಿಕಲ್ಚರಲ್ ಲೋನ್ಸ್ಗಳನ್ನು ಫಾರ್ಮರ್ಗಳಿಗೆ, ಅಗ್ರಿಕಲ್ಚರಿಸ್ಟ್ಗಳಿಗೆ ಕೊಡೋದ್ರ ಮೂಲಕ ಅವರನ್ನು ಎನ್ಕರೇಜ್ ಮಾಡ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಫಂಕ್ಷನ್ಸ್ಗಳನ್ನು ಏನು ಮಾಡುತ್ತೆ, ಕೋಆಪರೇಟಿವ್ ಬ್ಯಾಂಕ್ಸ್ ಮಾಡುತ್ತೆ. ಟು ಪ್ರೊವೈಡ್ ಈಸಿ ಆಕ್ಸೆಸ್ ಟು ಕ್ರೆಡಿಟ್ ಫಾರ್ ರೂರಲ್ ಇಂಡಸ್ಟ್ರೀಸ್. ರೂರಲ್ ಇಂಡಸ್ಟ್ರೀಸಲ್ಲಿ ಇರ್ತಕ್ಕಂಥ ಒಂದು ಇಂಡಸ್ಟ್ರೀಸ್ಗಳಿಗೆ ಇದು ಏನು ಮಾಡುತ್ತೆ, ಈಸಿಯಾಗಿ ತುಂಬ ಸ್ಮೂತ್ ವೇನಲ್ಲಿ ಒಂದು ಫಿನಾನ್ಷಿಯಲ್
ಕ್ರೆಡಿಟ್ಸ್ಗಳನ್ನು ಕೊಡ್ತಕ್ಕಂಥ ಆ್ಯಕ್ಟಿವಿಟೀಸನ್ನು ಏನು ಮಾಡುತ್ತೆ, ಫಂಕ್ಷನ್ಸ್ ಆಗಿ ಮಾಡುತ್ತೆ. ಪ್ರೊವೈಡ್ ಫಿನಾನ್ಷಿಯಲ್ ಸರ್ವಿಸಸ್ ಇನ್ ರೂರಲ್ ಏರಿಯಾ ವೇರ್ ಬ್ಯಾಂಕಿಂಗ್ ಫೆಸಿಲಿಟೀಸ್ ಆರ್ ಸ್ಕೇರ್ ಅಂತ ಹೇಳ್ತಾರೆ. ಎಲ್ಲಿ ಬ್ಯಾಂಕಿಂಗ್ ಫೆಸಿಲಿಟೀಸ್ಗಳು ಕಡಿಮೆ ಇರ್ತವೋ ಅಲ್ಲಿ ಅಂಥ ರೂರಲ್ ಏರಿಯಾಗಳನ್ನು ಕಾನ್ಸಂಟ್ರೇಷನ್ಸ್ ಮಾಡೋದ್ರ ಮೂಲಕ ಒಂದು ಸಿಸ್ಟಮ್ ಆಫ್ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ಗಳನ್ನು ಏನು ಮಾಡುತ್ತೆ, ಇದು ಡಿಸ್ಚಾರ್ಜ್ ಮಾಡುತ್ತೆ. ದೆನ್ ಹೆಲ್ಪಿಂಗ್ ಫಾರ್ ಪೂರ್ ಆ್ಯಂಡ್ ಲೋ ಇನ್ಕಮ್ ಗ್ರೂಪ್ಸ್ ಅಂತ ಹೇಳುತ್ತೆ. ಲೋ ಮತ್ತು ಪೂರ್ ಇನ್ಕಮ್ ಗ್ರೂಪ್ ಏನಿದೆ, ನಾವು ಏನು ಲೋ ಕ್ಲಾಸ್ ಪೀಪಲ್ ಆ್ಯಂಡ್ ಮಿಡಿಲ್ ಕ್ಲಾಸ್ ಪೀಪಲ್ ಅಂತ ನಾವು ಏನು ಕರಿತೀವಿ, ಆ ಲೋ ಕ್ಲಾಸ್ ಪೀಪಲ್ ಮತ್ತು ಮಿಡಿಲ್ ಕ್ಲಾಸ್ ಪೀಪಲ್ಗೆ ಬೇಕಾಗಿರ್ತಕ್ಕಂಥ ಒಂದು ಫಿನಾನ್ಷಿಯಲ್ ಸಿಸ್ಟಮ್ ಆಫ್ ಬ್ಯಾಂಕಿಂಗ್ ಸರ್ವಿಸಸ್ಗಳನ್ನು ಏನು ಮಾಡುತ್ತೆ, ಈ ಒಂದು ಕಾನ್ಸೆಪ್ಟ್ ಆಫ್ ಬ್ಯಾಂಕ್ಸು ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ಫಾರಿನ್ ಬ್ಯಾಂಕ್ಸ್ ಅಂತ ಹೇಳ್ತಾರೆ. ಸರ್, ಫಾರಿನ್ ಬ್ಯಾಂಕ್ಸ್ ಅಂದರೆ ಏನು? ಎ ಫಾರಿನ್ ಬ್ಯಾಂಕ್ ಈಸ್ ಅ ಬ್ಯಾಂಕ್ having its headquarter outside the country but run its office as a private entity at any other location outside the country. The bank may have as many branches and office they find suitable. They are under an obligation to operate under the regulations provided by the central bank of the country as well as the rural prescribed by the private organizations located outside the India. The foreign bank ಅಂದರೆ ಏನು? ಫಾರಿನ್ ಬ್ಯಾಂಕ್ ವೆರಿ ಸಿಂಪಲ್, ಆ ಒಂದು ಔಟ್ಸೈಡ್ ಕಂಟ್ರಿಯ ಬ್ಯಾಂಕ್ ತನ್ನ ಹೆಡ್ ಕ್ವಾರ್ಟರ್ಸನ್ನು ಬೇರೆ ಕಡೆ ಇದ್ದು ತನ್ನ ಬ್ರಾಂಚಸ್ಗಳನ್ನು ಬೇರೆ ಕಂಟ್ರೀಸ್ಗಳಲ್ಲಿ ಓಪನ್ ಮಾಡ್ತಕ್ಕಂಥ ಬ್ಯಾಂಕ್ಸ್ಗಳನ್ನು ನಾವೇನಂತ ಕರಿತೀವಿ ಸರ್ ಅಂದರೆ ಫಾರಿನ್ ಬ್ಯಾಂಕ್ ಅಂತ ಕರಿತೀವಿ. ಮೀನ್ಸ್ ಈ ಬ್ಯಾಂಕ್ ಆಫ್ ಆ್ಯಕ್ಟಿವಿಟೀಸ್ ಕಂಪ್ಲೀಟ್ ಆಗಿ ಏನಾಗಿರುತ್ತೆ, ಬೇರೆ ಕಂಟ್ರೀಸ್ಗೆ ರಿಲೇಟೆಡ್ ಆಗಿರುತ್ತೆ. ಆ ಬ್ಯಾಂಕ್ಸ್ ಫಾರಿನ್ ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ಬೇರೆ ಕಂಟ್ರೀಸ್ಗಳಲ್ಲಿ ತನ್ನ ಬ್ರಾಂಚಸ್ಗಳನ್ನು ಓಪನ್ ಮಾಡೋದ್ರ ಮೂಲಕ ಎಲ್ಲಿ ತನಗೆ ಸೂಟೇಬಲ್ ಆಫ್ ಎನ್ವೈರನ್ಮೆಂಟ್ ಇರುತ್ತೋ ಅಲ್ಲಿ ತನ್ನ ಬ್ರಾಂಚಸ್ಗಳನ್ನು ಓಪನ್ ಮಾಡೋದ್ರ ಮೂಲಕ ಏನು ಮಾಡುತ್ತೆ, ಒಂದು ಬ್ಯಾಂಕಿಂಗ್ ಬಿಸ್ನೆಸ್ಗಳನ್ನು ಸರ್ವ್ ಮಾಡ್ತಾ ಹೋಗುತ್ತೆ. ಅಂಥ ಒಂದು ಬ್ಯಾಂಕ್ಗಳನ್ನು ನಾವೇನು ಮಾಡ್ತೀವಿ ಸರ್ ಅಂತಂದರೆ ಫಾರಿನ್ ಬ್ಯಾಂಕ್ಸ್ ಅಂತ ಕರಿತೀವಿ ಅಂತ ಹೇಳ್ತೀವಿ. ನೆಕ್ಸ್ಟು ಫಂಕ್ಷನ್ಸ್ ಆಫ್ ಫಾರಿನ್ ಬ್ಯಾಂಕ್ಸ್ ಏನು? ಟೇಕಿಂಗ್ ಡೆಪಾಸಿಟ್ಸ್ ಆ್ಯಂಡ್ ಮೇಕಿಂಗ್ ಲೋನ್ ಇನ್ ಅ ಡೊಮೆಸ್ಟಿಕ್ ಕರೆನ್ಸಿ ಟು ಫಾರಿನ್ ಗೌರ್ನಮೆಂಟ್ ಎಂಟರ್ಪ್ರೈಸಸ್ ಆ್ಯಂಡ್ ಇಂಡಿವಿಜುವಲ್ಸ್. ಇದು ಕೂಡ ಒಂದು ಡೆಪಾಸಿಟ್ಸ್ಗಳನ್ನು ಮೊಬಿಲೈಸ್ ಮಾಡುತ್ತೆ, ಲೋನ್ಸ್ಗಳನ್ನು ಕೊಡುತ್ತೆ. ಡೊಮೆಸ್ಟಿಕ್ ಕರೆನ್ಸೀಸ್, ಯಾವ ಕಂಟ್ರೀಸಲ್ಲಿ ಅದು ಕರೆನ್ಸಿ ಇರುತ್ತೋ ಆ ಒಂದು ಕಂಟ್ರಿಯ ಕರೆನ್ಸೀಸಲ್ಲೇ ಏನು ಮಾಡುತ್ತೆ, ಅದು ತನ್ನ ವೇ ಆಫ್ ಲೋನ್ಸ್ಗಳನ್ನು, ವೇ ಆಫ್ ಕ್ರೆಡಿಟ್ಸ್ಗಳನ್ನು, ವೇ ಆಫ್ ಡೆಪಾಸಿಟ್ಸ್ಗಳನ್ನು ಏನು ಮಾಡುತ್ತೆ, ಅಕ್ಸೆಪ್ಟ್ ಮಾಡಿಕೊಡುತ್ತೆ, ಲೆಂಡ್ಸ್ ಮಾಡುತ್ತೆ. ಮತ್ತು ಎಂಟರ್ಪ್ರೈಸಸ್ಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಫಿನಾನ್ಷಿಯಲ್ಸ್ ಅಸಿಸ್ಟೆನ್ಸನ್ನು ಏನು ಮಾಡುತ್ತೆ, ಸರ್ವ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ಟೇಕಿಂಗ್ ಡೆಪಾಸಿಟ್ಸ್ ಆ್ಯಂಡ್ ಲೆಂಡಿಂಗ್ ಇನ್ ಫಾರಿನ್ ಕರೆನ್ಸೀಸ್ ಟು ಎ ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಎಂಟಿಟೀಸ್. ಏನು ಈ ಒಂದು ಕಾನ್ಸೆಪ್ಟ್ ಆಫ್ ಡೆಪಾಸಿಟ್ಸ್ಗಳನ್ನು ಆ ಒಂದು ಲೋಕಲ್ ವೇ ಆಫ್ ಕರೆನ್ಸಿಯಲ್ಲಿ ಅದು ಅಕ್ಸೆಪ್ಟ್ ಮಾಡಿಕೊಡುತ್ತೋ ಅವರಿಗೆ ಒಂದು ವೇ ಆಫ್ ಫಾರಿನ್ ಟ್ರಾನ್ಸಾಕ್ಷನ್ಸ್ಗೆ ಬೇಕಾಗಿರ್ತಕ್ಕಂಥ ಒಂದು ಫಾರಿನ್ ಕರೆನ್ಸೀಸ್ಗಳನ್ನು, ಫೆಸಿಲಿಟೀಸ್ಗಳನ್ನು ಲೆಂಡ್ ಮಾಡ್ತಕ್ಕಂಥ ಫಂಕ್ಷನ್ಸನ್ನು ಕೂಡ ಏನು ಮಾಡುತ್ತೆ, ಫಾರಿನ್ ಬ್ಯಾಂಕ್ ಮಾಡುತ್ತೆ. ದೆನ್ ಮ್ಯಾನೇಜಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಎಸ್ ಎ ಏಜೆಂಟ್ ಆ್ಯಂಡ್ ಸಿಂಡಿಕೇಟ್ ಲೋನ್, ಡಿಸೈನಿಂಗ್ ಸ್ಪೆಷಲ್ ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಪ್ರಾಜೆಕ್ಟ್. ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ನಾವೇನು ಕರಿತೀವಿ, ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಸ್ ಅಂತ ನಾವೇನು ಕರಿತೀವಿ, ಆ ಒಂದು ಪ್ರಾಜೆಕ್ಟ್ಸ್ಗೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ಸ್, ಒಂದು ಫಿನಾನ್ಷಿಯಲ್ ಡಿಸೈನನ್ನು ಏನು ಮಾಡುತ್ತೆ, ಈ ಒಂದು ಫಾರಿನ್ ಬ್ಯಾಂಕು ಆ್ಯಸ್ ಎನ್ ಏಜೆಂಟ್ ಆಗಿ ಸರ್ವ್ ಮಾಡ್ತಕ್ಕಂಥ ಆ್ಯಕ್ಟಿವಿಟೀಸ್ಗಳನ್ನು ತನ್ನ ಫಂಕ್ಷನ್ಸಲ್ಲಿ ಮಾಡುತ್ತೆ. ದೆನ್ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತಾರೆ. ಮೀನ್ಸ್ ಡೀಲಿಂಗ್ ಇನ್ ಗೋಲ್ಡ್ ಆ್ಯಂಡ್ ಪ್ರೀಸಿಯಸ್ ಮೆಟಲ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಮಾನಿಟರಿ ಟ್ರಾನ್ಸ್ಫರ್ಸ್ ಅಂತ. ಮೀನ್ಸ್ ಈ ಒಂದು ಫಾರಿನ್ ಬ್ಯಾಂಕ್ ಏನಿದೆ, ಈ ಫಾರಿನ್ ಬ್ಯಾಂಕ್ ತನ್ನ ಒಂದು ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ಫಾರಿನ್ ಎಕ್ಸ್ಚೇಂಜ್ ಅಲ್ಲಿ ಒಂದು ಗೋಲ್ಡ್ಗಳನ್ನು ಮತ್ತು ಪ್ರೀಸಿಯಸ್ ಮೆಟಲ್ ಲೈಕ್ ಡೈಮಂಡ್ ಆರ್ ಪ್ಲಾಟಿನಮ್ ಆರ್ ಅದರ್ ಬಾಂಡ್ಸ್, ಈ ಒಂದು ಸಿಸ್ಟಮ್ ಆಫ್ ಆ್ಯಕ್ಟಿವಿಟೀಸ್ಗಳನ್ನು ETF, ಈ ಥರ ಒಂದು ಕಾನ್ಸೆಪ್ಟ್ ಆಫ್ ಆ್ಯಕ್ಟಿವಿಟೀಸ್ ಆಫ್ ಸರ್ವಿಸಸ್ಗಳನ್ನು ಏನು ಮಾಡುತ್ತೆ, ತನ್ನ ಫಂಕ್ಷನ್ಸ್ ಆಗಿ ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ. ದೆನ್ ಪ್ರೊವೈಡಿಂಗ್ ಡಾಕ್ಯುಮೆಂಟರಿ ಲೆಟರ್ ಆಫ್ ಕ್ರೆಡಿಟ್, ಸ್ಟ್ಯಾಂಡ್ ಬೈ ಲೆಟರ್ ಆಫ್ ಕ್ರೆಡಿಟ್, ಮಲ್ಟಿಪಲ್ ಕರೆನ್ಸಿ ಕ್ರೆಡಿಟ್ ಲೈನ್ಸ್, ಬ್ಯಾಂಕಿಂಗ್ ಅಕ್ಸೆಪ್ಟೆನ್ಸ್, ಯೂರೋ ನೋಟ್ಸ್, ಇನ್ಶೂರೆನ್ಸ್,
ಫೆಸಿಲಿಟೀಸ್ ಈ ಥರದ ಒಂದು ವೇ ಆಫ್ ಫಂಕ್ಷನ್ಸನ್ನು ಏನು ಮಾಡುತ್ತೆ ಫಾರಿನ್ ಬ್ಯಾಂಕ್ ಡಿಸ್ಚಾರ್ಜ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ಟ್ರೇಡಿಂಗ್ ಇನ್ ಕರೆನ್ಸಿ, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಆ್ಯಂಡ್ ಫಿನಾನ್ಷಿಯಲ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್, ಇಂಟ್ರೆಸ್ಟ್ ರೇಟ್ ಆ್ಯಂಡ್ ಅಸೆಟ್ ಸ್ವಾಪ್ ಆ್ಯಂಡ್ ರೈಟಿಂಗ್ ಇಂಟ್ರೆಸ್ಟ್ ರೇಟ್ ಆಫ್ ಕ್ಯಾಪ್ಸ್. ಈ ಒಂದು ವೇ ಆಫ್ ಫಂಕ್ಷನ್ಸನ್ನು ಏನು ಮಾಡುತ್ತೆ ಸರ್ ಅಂದರೆ ಫಾರಿನ್ ಬಿಸ್ನೆಸ್, ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ತನ್ನ ಒಂದು ವೇ ಆಫ್ ಫಂಕ್ಷನ್ಸ್ಗಳನ್ನು ಒಂದು ಸಿಸ್ಟಮ್ ಆಫ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗೆ ಸರ್ವ್ ಮಾಡ್ತಕ್ಕಂಥ ಫಂಕ್ಷನ್ಸನ್ನು ನೋಡುತ್ತೆ. ಮೀನ್ಸ್ ಫಾರ್ವರ್ಡ್ ಕಾಂಟ್ರಾಕ್ಟ್ಗಳು, ಫ್ಯೂಚರ್ ಕಾಂಟ್ರಾಕ್ಟ್ಗಳು, ಸ್ವಾಪ್ ಕರೆನ್ಸೀಸ್ಗಳು ಮತ್ತು ರೇಟ್ ಆಫ್ ಸ್ಪಾಟ್ ರೈಟ್, ಫಾರ್ವರ್ಡ್ ರೈಟ್, ಈ ಒಂದು ಸಿಸ್ಟಮ್ ಆಫ್ ಕಾಂಟ್ರಾಕ್ಟ್ಸ್ಗಳನ್ನು, ಒಂದು ಸಿಸ್ಟಮ್ ಆಫ್ ಬ್ಯಾಂಕಿಂಗ್ ಸಿಸ್ಟಮ್ ಆಫ್ ಸರ್ವೀಸಸ್ಗಳನ್ನು ಈ ಒಂದು ಫಾರಿನ್ ಬ್ಯಾಂಕ್ ಏನು ಮಾಡುತ್ತೆ ಆ ಒಂದು ಪರ್ಟಿಕ್ಯುಲರ್ ಕಂಟ್ರೀಸ್ಗೆ ಸರ್ವ್ ಮಾಡ್ತಕ್ಕಂಥ ಆ್ಯಕ್ಟಿವಿಟೀಸ್ಗಳನ್ನು ತನ್ನ ಫಂಕ್ಷನ್ಸಲ್ಲಿ ಮಾಡುತ್ತೆ. ದೆನ್ ಫಿನಾನ್ಷಿಯಲ್ ಅಡ್ವೈಸರಿ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಸರ್ವಿಸಸ್, ಒಂದು ಫಿನಾನ್ಷಿಯಲ್ ಅಡ್ವೈಸರಿ ಹಾಗೆ ಒಂದು ನೇಷನ್ಸ್ಗೆ ಬೇಕಾಗಿರ್ತಕ್ಕಂಥ ಒಂದು ಫಿನಾನ್ಷಿಯಲ್ ಅಡ್ವೈಸರಿ ಆ್ಯಕ್ಟಿವಿಟೀಸ್ಗಳನ್ನು ಕೂಡ ಏನು ಮಾಡುತ್ತೆ ಈ ಒಂದು ಫಾರಿನ್ ಬ್ಯಾಂಕು ಸರ್ವ್ ಮಾಡ್ತಾ ಹೋಗುತ್ತೆ. ಹಾಗೆ ಒಂದು ಇನ್ವೆಸ್ಟ್ಮೆಂಟ್ ಸರ್ವಿಸಸ್ ಆಫ್ ಕಾನ್ಸೆಪ್ಟ್ಸ್ಗಳನ್ನು ಕೂಡ ಏನು ಮಾಡುತ್ತೆ ಇದು ಕ್ಲಿಯರ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತೀರಿ. ಇಲ್ಲಿಗೆ ಇವತ್ತಿನ ಸೆಕ್ಷನ್ಸನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ನೆಕ್ಸ್ಟ್ ಸೆಕ್ಷನ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.